ಎರಡು ಅಕ್ಷರದೊಳಗ ಈ ಸನಾತನ ಮಂತ್ರವು ಶಿವಜೀವರ ಅಭೇದವನ್ನ ಬೋಧಿಸ್ತದೆ. ಇದರೊಳಗ ಉಪಾಧಿ ರೂಪಗಳಾದಂಥ ಸಕಾರ ಮತ್ತು ಹಕಾರಗಳು ಇವೆರಡೂ ಲೋಪ ಆಗುವಂತಂದ್ರ ಸೋಹಮದೊಳಗ ಸ ಮತ್ತು ಹ ಎರಡು ಅಕ್ಷರಗಳು ಲೋಪ ಆಗುವಂತಂದ್ರ ಕಳೆಯುವಂತಂದ್ರ ಅಲ್ಲಿ ಏನ್ ಉಳಿತದ ಅಂತಂದ್ರ ಓಂಕಾರವೆಂಬ ಏಕಾಕ್ಷರ ಮಂತ್ರ ಒಂದೇ ಉಳಿತದ, ಅದು ಒಂದೇ ಪ್ರಕಟ ಆಗ್ತದ. ಪ್ರಣವೇನೈವ ಮಂತ್ರೇಣ ಬೋಧ್ಯತೆ ನಿಷ್ಕಲಃ ಶಿವಃ ಪಂಚಾಕ್ಷರೇಣ ಮಂತ್ರೇಣ ಪಂಚಬ್ರಹ್ಮ ತನುಸ್ತತ ಅಂತ. ಪ್ರಣವೇನೈವ ಮಂತ್ರೇಣ ಬೋಧ್ಯತೆ ನಿಷ್ಕಲಃ ಶಿವಃ ಪಂಚಾಕ್ಷರೇಣ ಮಂತ್ರೇಣ ಪಂಚಬ್ರಹ್ಮ ತನುಸ್ತತ ಅಂದ್ರ ಪ್ರಣವ ಓಂಕಾರ ರೂಪವಾದಂತಹ ಮಂತ್ರದಿಂದ ನಿಶ್ಚಯವಾಗಿ ನಿರ್ಗುಣನಾದಂಥ ಶಿವನು ತಿಳಿಯಲ್ಪಡುತ್ತಾನೆ. ಅದರಂಗ ಪಂಚಾಕ್ಷರ ರೂಪವಾದಂಥ ಮಂತ್ರದಿಂದ ಪರಬ್ರಹ್ಮ ಸ್ವರೂಪವನ್ನು ಕೂಡ ನಾವು ತಿಳ್ಕೊಳ್ತೇವೆ. ಅಂದ್ರ ಪ್ರಣವ ಮಂತ್ರದಿಂದ ನಿಷ್ಕಲವಾದಂಥ ಸಚ್ಚಿದಾನಂದ ಸ್ವರೂಪನಾದಂಥ ಪರಶಿವನ ಬೋಧವಾಗ್ತದ. ಅದರಂಗ ಪಂಚಾಕ್ಷರ ಮಂತ್ರದಿಂದ ಏನಾಗ್ತದ, ಸಕಲನಾದಂಥ ಪರಬ್ರಹ್ಮನ ರೂಪನಾದಂಥ ಶಿವನ ತಿಳುವಳಿಕೆ ಉಂಟಾಗ್ತದ. ಈ ಒಂದು ಓಂಕಾರ ಓಂ ನಮ ಶಿವಾಯ ಅಂತಕ್ಕಂಥ ಷಡಕ್ಷರ ಮಂತ್ರದಿಂದ. ಬರೀ ಓಮದಿಂದ ಏನಾಗ್ತದ, ನಿಷ್ಕಲನಾದಂಥ ಸಚ್ಚಿದಾನಂದ ಸ್ವರೂಪನಾದಂಥ ಪರಶಿವನ ಬೋಧನೆ ಆಗ್ತದ. ಬರೀ ಓಂ ಅಕ್ಷರವನ್ನ ನಾವು ಜಪಿಸುವುದರಿಂದ. ಅದರಂಗೇನೆ ಈ ಪಂಚಾಕ್ಷರ ಮಂತ್ರದಿಂದ ಏನಾಗ್ತದ ಅಂತಂದ್ರ ಪರಬ್ರಹ್ಮ ಶಿವನ ತಿಳುವಳಿಕೆ ನಮಗೆ ಉಂಟಾಗ್ತದ ಅಂತ ಹೇಳ್ತಾರೆ. ನಿಷ್ಕಲ ಸಂವಿಧಾನಕಾರ ಸಕಲೋ ವಿಶ್ವಮೂರ್ತಿತಃ ಉಭಯಾತ್ಮ ಶಿವೋ ಮಂತ್ರೇ ಷಡಕ್ಷರಮಯ ಸ್ಥಿತಃ ಅಂತಾರೆ. 12ನೇ ಶ್ಲೋಕಕ್ಕೆ ಬಂದಿವಿ. ನಿಷ್ಕಲ ಸಂವಿಧಾಕಾರ ಸಕಲೋ ವಿಶ್ವಮೂರ್ತಿತಃ ಉಭಯಾತ್ಮ ಶಿವೋ ಮಂತ್ರೇ ಷಡಕ್ಷರಮಯ ಸ್ಥಿತಃ ಅಂದ್ರ ಗುರುಗಳು ಬಂದಾರೆ ಆಯ್ತು ಮುಗಿಸ್ತೇನೆ. ನಿಷ್ಕಲ ಪರಮಾತ್ಮನು ಜ್ಞಾನಸ್ವರೂಪನು ಸಕಲನಾದ ಪರಮಾತ್ಮನು ವಿಶ್ವಸ್ವರೂಪನಾಗಿರುತ್ತಾನೆ. ಷಡಕ್ಷರಾತ್ಮಕವಾದಂಥ ಮಂತ್ರದೊಳಗ ಸಕಲ ನಿಷ್ಕಲನಾದಂಥ ಶಿವನು ಇರುವವನಾಗಿರ್ತಾನೆ ಅಂತ ಹೇಳ್ತಾ ಈ ಒಂದು ಸಿದ್ಧಾಂತ ಶಿಖಾಮಣಿಯ ಗ್ರಂಥದೊಳಗೆ ಬರ್ತಕ್ಕಂಥ ಪಂಚಾಕ್ಷರ ಜಪಸ್ಥಳದ ಮಹಿಮೆಯನ್ನ ಜಗದ್ಗುರು ಏನು ಹೇಳಿದ್ದಾರ ಅದನ್ನ ತಮ್ಮ ಮುಂದೆ ಇಲ್ಲಿಯವರಿಗೆ ಪ್ರಸ್ತುತಪಡಿಸಿ ಈ ಒಂದು ಚಿಂತನೆಗೆ ವಿರಾಮವನ್ನು ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಶುದ್ಧ ಬ್ರಹ್ಮಯುತ ಸದ್ಗುರುಗಳಾದ ಶ್ರೀ ಗಂಗಾಧರ್ ಜಾಲಿಮಂಚಿ ಗುರುಗಳು ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರುವ ಪಂಚಾಕ್ಷರ ಮಂತ್ರದ ಮಹಿಮೆಯನ್ನ ನಮಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಮುಂದೆ ವಸ್ತು ನಿರ್ದೇಶನ ರೂಪ ಮಂಗಲವನ್ನ ರುದ್ರಪ್ಪ ಹೆಕಲ್ ಅವ್ರು ಹೇಳ್ತಾರೆ. ವಸ್ತು ನಿರ್ದೇಶನ ರೂಪ ಮಂಗಲಕ್ಕೆ ಈಗ ಶುದ್ಧ ಸದ್ಗುರುಗಳಾದ ಶ್ರೀ ರುದ್ರಪ್ಪ ಹೆಡ್ಕಲ್ ಗುರುಗಳಿಂದ ಈ ವಸ್ತು ನಿರ್ದೇಶನ ರೂಪ ಮಂಗಲವನ್ನ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ಪರಮ ಪೂಜ್ಯ ಬ್ರಹ್ಮಲೀನ ಸಾಧು ನಿಶ್ಚಲ್ ದಾಸ್ಜಿ ಅವರ ಪಾದಾರವಿಂದಗಳಿಗೆ ಅನಂತ ಶಿಕ್ಷಾರ್ಥ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಪೀತಾಂಬರ ಮಹಾರಾಜರ ಅಂತಃಕರಣದಲ್ಲಿ ಅಧಿಷ್ಠಾನವಾಗಿ ಪರಬ್ರಹ್ಮ ಸ್ವರೂಪಕ್ಕೂ ಅಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಭೂತರೇ ಆಗಿರತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶರಣಬಸವ ಅಪ್ಪಾಜಿಯವರ ಪಾದಾರವಿಂದಗಳಿಗೆ ಅನಂತ ಶಿಷ್ಟಾರ್ಥ ನಮಸ್ಕಾರಗಳನ್ನು ಸಲ್ಲಿಸುತ್ತಾ
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಸರ್ವರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪ್ರಸ್ತುತ ಇಂದಿನ ಮಂಗಲ ಕಾರ್ಯದಲ್ಲಿ ಪ್ರವೇಶಿಸ್ತಾ ಇದ್ದೇನೆ. ಈಗ ವಸ್ತು ನಿರ್ದೇಶ ಮಂಗಲ. ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಆಧಾರ ಮತಿ ನಲ ಕೈ ಜಿಹಿ ಮತಿ ಲಖೈ ಸೋಮೈ ಶುದ್ಧ ಅಪಾರ ಸೋಮೈ ಶುದ್ಧ ಅಪಾರ ಅಭಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ ವಿಧಿರ ವಿಚಂಬಾ ವರುಣಯಮ ಶಕ್ತಿ ಧನೇಶ ಗಣೇಶ ಶಕ್ತಿ ಧನೇಶ ಗಣೇಶ ಚಾಕೃಪಾಲು ಸರ್ವಜ್ಞ ಕೋ ಯಥಾರ್ಥ ಮುನಿ ಧ್ಯಾನ ತಾಕೋ ಹೋ ತೋ ಉಪಜ್ಞಿತೆ ತೋ ಮೈ ನಿತ್ಯಾಭಾನ ತೋ ಮೈ ನಿತ್ಯಾಭಾನ ಹೈ ಜಿಹಿ ಜ್ಞಾನೈ ಬಿನ ಜಗತ್ ಮನುಜೇ ವರಿ ಸಾಂಪ ನಸೈ ಭುಜಗ ಜಗ ಜಿಹಿ ಲಹೈ सोहम आपे आप सोहम आपे आप बोध चाहि जाको सुकृते भजत राम निष्काम सो मेरो है आत्मा काकू करू प्रणाम जो सुख नित्य प्रकाश विभु नाम रूप आधार मति नल कई जिहि मति लखै सोमೈ शुद्ध अपार सोमೈ शुद्ध अपार सोमೈ शुद्ध अपार. ಶರಣು ಶರಣಾರ್ಥಿಗಳು ಸರ್ವರಿಗೂ ನಮಸ್ಕಾರಗಳು. सद्गुरु श्री साधु निश्चल दास जी महाराज की जय. सद्गुरु श्री पंडित पीताम्बर जी महाराज की जय. सद्गुरु श्री शरणबसव स्वामी जी महाराज की जय. जय मंगलम जय नमः पार्वती पति शिव हर हರ ಮಹಾದೇವ. ಇನ್ನು ಮುಂದೆ ಇದುವರೆಗೆ ವಸ್ತು ನಿರ್ದೇಶನ ರೂಪ ಮಂಗಲಾಚರಣೆಯನ್ನು ನಡೆಸಿಕೊಟ್ಟ ಶುದ್ಧ ಬ್ರಹ್ಮೇಶ್ ಸದ್ಗುರು ಶ್ರೀ ರುದ್ರಪ್ಪ ಹೆರ್ಕಲ್ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮೇಶ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನು ನಮ್ಗೆಲ್ಲರಿಗೂ ತಿಳಿಸಿಕೊಡ್ಬೇಕಂತ ಅವರಲ್ಲಿ ವಿನಯಪೂರ್ವಕವಾಗಿ ಭಕ್ತಿಯಿಂದ ಕೇಳ್ಕೊಳ್ತಾನೆ. ಮನೆಗೆ ಅದನ್ನ ಮ್ಯೂಟ್ ಮಾಡಿ ಅನ್ನಕತ್ತೀನಿ, ಅದು ಗೊತ್ತಾಗ್ಲಿಲ್ಲ, ಮ್ಯೂಟ್ ಆಗ್ಬಿಟ್ಟಿತ್ತು. ಇಲ್ಲ ಆಯ್ತು. ಓಂ ಸದ್ಗುರು ಶ್ರೀ पंडित पीताम्बर जिये नमः. ओम सद्गुरु श्री साधु निश्चल दास जिये नमः. ओम सद्गुरु श्री शुद्ध ब्रह्मणे नमः. समस्त ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಕೂಟಸ್ಥನಿಂದ ಅರಿಸಿಕೊಳ್ಳುವ ವಸ್ತು ಯಾವುದ್ರಿ? ಕೂಟಸ್ಥ, ಆಭಾಸ ಎರಡದವಿಲ್ಲ ಒಳಗೆ. ಕೂಟಸ್ಥ ಮತ್ತು ಆಭಾಸ ಎರಡದವಲ್ರಿ. ಚಿದಾಭಾಸ ಮತ್ತು ಕೂಟಸ್ಥ ಎರಡದವ. ಒಂದು ಚೇತನ, ಇನ್ನ ಒಂದು ಜಡ.
ಈಗ ಕೂಟಸ್ಥನಿಂದ ಅರಿಸಿಕೊಳ್ಳುವ ವಸ್ತು ಯಾವುದು? ಕೂಟಸ್ಥ ಯಾವುದನ್ನು ಅರಿತಾನ? ಆಭಾಸವನ್ನು ಅರಿತಾನ. ಬರ್ಕೋಬೇಕು ಸೂತ್ರಗಳು. ಕೂಟಸ್ಥನಿಂದ ಅರಿಸಿಕೊಳ್ಳುವ ವಸ್ತು ಯಾವುದು? ಚಿದಾಭಾಸ. ಮತ್ತೆ ಕೂಟಸ್ಥನಿಂದ ಅರಿಸಿಕೊಳ್ಳಲಾರದ ವಸ್ತು ಕೂಟಸ್ಥ ಅಂದ್ರೆ ಬ್ರಹ್ಮ, ಸಾಕ್ಷಿ, ಚೇತನ, ಆತ್ಮ ಏನೆಂದ ಅಂತಿರಲ್ಲ, ಅದೇ ಕೂಟಸ್ಥನಿಂದ ಅರಿಸಿಕೊಳ್ಳಲಾರದ ವಸ್ತು. ಕೂಟಸ್ಥನಿಂದ ಅರಿಸಿಕೊಳ್ಳಲಾರದ ವಸ್ತು ಯಾವುದು? ಆತ್ಮನೇ ಮತ್ ನಾ ಹೇಳಕತ್ತಿದ್ದು ಆತ್ಮನಿಂದ ಅರಿಸಿಕೊಳ್ಳಲಾರದ ವಸ್ತು. ಆತ್ಮ, ಕೂಟಸ್ಥ, ಚೇತನ ಎಲ್ಲ ಒಂದೇ. ಬ್ರಹ್ಮ ಅಂದ್ರೆ ಅವನೇ ಕೂಟಸ್ಥನೇ. ಕೂಟಸ್ಥನೇ ಬ್ರಹ್ಮ. ಬ್ರಹ್ಮನೇ ಕೂಟಸ್ಥ ಆಗ್ಯಾನ. ಯಾವುದು ಇಲ್ಲ. ಗುಡ್. ಅವನಿಗೆ ಅವನು ಅರಿಲಾರ್ದಂಥದ್ದು ಏನಿರ್ಲಿಕ್ಕೆ ಸಾಧ್ಯ ಅದ? ಅವನು ಸರ್ವಜ್ಞ ಅದ. ಕೂಟಸ್ಥನಿಂದ ಅರಿಸಿಕೊಳ್ಳಲಾರದ ವಸ್ತು ಯಾವುದೂ ಇಲ್ಲ. ಯಾಕಂದ್ರೆ ಕೂಟಸ್ಥ ಸರ್ವಜ್ಞಾನ, ಎಲ್ಲವನ್ನ ಸೃಷ್ಟಿ ಮಾಡಿದವನು ಅವನೇ, ಸ್ಥಿತಿಕರ್ತನೂ ಅವನೇ, ಲಯಕರ್ತನೂ ಅವನೇ. ಮತ್ತು ಆಭಾಸನಿಂದ ಅರಿಸಿಕೊಳ್ಳುವ ವಸ್ತು ಯಾವುದು? ಎಲ್ಲ ಜಡವಸ್ತು ಪ್ರಪಂಚ. ಇದು ಘಟ, ಇದು ಪಟ, ಇದು ರಜ್ಜು ಅಂತೇಳಿ ಎಲ್ಲ ಜಡವಸ್ತುಗಳು ಆಭಾಸನಿಂದ ಗುರುತಿಸಿಕೊತಾವ. ಮತ್ತು ಆಭಾಸನಿಂದ ಅರಿಸಿಕೊಳ್ಳಲಾರದ ವಸ್ತು ಯಾವುದು? ಸಾಕ್ಷಿ ಚೇತನ, ಕೂಟಸ್ಥ ಚೇತನ. ಆಯ್ತು. ಕೂಟಸ್ಥನನ್ನು ಅರಿಯುವ ವಸ್ತು ಯಾವುದು? ಸಾಕ್ಷಿ ಚೇತನ. ಇದು ಯಾವುದೂ ಇಲ್ಲ. ಕೂಟಸ್ಥನನ್ನು ಅರಿಯುವ ವಸ್ತು ಯಾವುದು? ಕೂಟಸ್ಥ ಅರಿಯಲಾರದ ವಸ್ತು ಯಾವುದೂ ಇಲ್ಲ. ಕೂಟಸ್ಥನನ್ನು ಅರಿಯುವ ವಸ್ತು ಯಾವುದೂ ಇಲ್ಲ ಅಂತಂದ್ರೆ ಮತ್ತೆ ನೀವೇ ಅದಕ್ಕೆ ಕೂತೀರಿ ಇಲ್ಲಿ ಮುಂದೆ. ಅವನಿಗೆ ಅರಿಬೇಕಂತ ಕೂತಿರಲ್ಲ. ಸಾಕ್ಷಿ ಚೇತನ ಕೂಟಸ್ಥನನ್ನು ಅರಿತಾನೆ. ಕೂಟಸ್ಥನಿಂದಲೇ ಕೂಟಸ್ಥನನ್ನು ಅರಿಯುವುದು. ಕೂಟಸ್ಥನೇ ಕೂಟಸ್ಥನನ್ನು ಅರಿತಾನ. ಸಾಕ್ಷಿನೇ ಸಾಕ್ಷಿ ಅರಿತಾನ. ಬ್ರಹ್ಮನೇ ಬ್ರಹ್ಮನನ್ನು ಅರಿತಾನ. ಅವನನ್ನು ಅರಿಬೇಕಾದ್ರೆ ಅವನ ಸ್ವರೂಪನೇ ಆಗ್ಬೇಕು ನಾವು. ಬ್ರಹ್ಮವಿದ್ ಬ್ರಹ್ಮಯೋ ಭವತಿ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮನೇ ಆಗ್ತಾನೆ. ನಾವು ಕೂಟಸ್ಥ ಚಿದಾಭಾಸ ಆಗಿ ಕೂಟಸ್ಥನನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಟಸ್ಥನ ಅರಿಬೇಕಾದ್ರೆ ಕೂಟಸ್ಥನೇ ಆಗ್ಬೇಕು. ಚಿದಾಭಾಸ ಆಗಿ ಬರೀ ಜಡವಸ್ತುಗಳನ್ನಷ್ಟೇ ಗುರುತಿಸ. ಈ ಮೊದಲು ವಸ್ತು ಜಡ ಚೇತನ ಅಂತ ಗೊತ್ತಾಗ್ತದಿಲ್ಲ ನಿಮಗ? ಯಾವ ವಸ್ತು ತನ್ನ ಬಗ್ಗೆನೂ ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆನೂ ಗೊತ್ತಿಲ್ಲ ಅಂತಂದ್ರೆ ಅದು ಜಡ. ಯಾವ ವಸ್ತು ತನ್ನ ಬಗ್ಗೆನೂ ಅರಿವದ, ಇನ್ನೊಬ್ಬರ ಬಗ್ಗೆನೂ ಅರಿವದ ಅಂದ್ರೆ ಅದು ಚೇತನ. ಈಗ ಜಡ ವಸ್ತುವನ್ನು ನೀವು ಗುರುತಿಸಿದ್ರಿ. ನಿಮ್ ಸುತ್ತಮುತ್ತ ಯಾವುದಾದ್ರು ಒಂದು ಹೇಳ್ರಿ ಉದಾಹರಣೆ. ಜಡ ವಸ್ತುವನ್ನು ಗುರುತಿಸಿದ್ರಿ. ಕುರ್ಚಿನ ನೀವು ಕುರ್ಚಿ ಅಂತ ಗುರುತಿಸಿದ್ರಿ. ಇದೊಂದು ಕುರ್ಚಿ ಅಂತಂದ್ರ ಗುರುತಿಸಿದ್ರ ಇಲ್ಲ? ಗುರುತಿಸಿದ್ಮೇಲೆ ಅದು ಯಾವುದು ಗುರುತಿಸ್ತು? ಯಾವುದರ ಅನುಭವಕ್ಕೆ ಬಂತ? ಅದು ನನ್ನ ಅನುಭವಕ್ಕೆ ಬಂತು. ಆಭಾಸನ ಅನುಭವಕ್ಕೆ ಬಂತು.
ಜಡ ವಸ್ತುನ ನನ್ನ ಚಿದಾಭಾಸ ಅರಿತ. ಅಂತಃಕರಣ ವೃತ್ತಿ. ಅಂತಃಕರಣ ವೃತ್ತಿ ಮತ್ತೆ ಅದರ ಜೊತೆಗೆ ಏನಿರುತ್ತೆ, ವೃತ್ತಿ ಮತ್ತು ಆಭಾಸ ಎರಡು ಜೊತೆಯಾಗೇ ಇರ್ತವ. ವೃತ್ತಿ ಮತ್ತು ಆಭಾಸ ಜೊತೆಯಾಗಿ ಹೋಗಿ ಆ ಕುರ್ಚಿ ಮೇಲೆ ಅದು ಸಂಪರ್ಕ ಸಾಧಿಸ್ತದೆ. ನಿಮ್ಮದು ಇಂದ್ರಿಯ, ನೇತ್ರೇಂದ್ರಿಯ ಅಥವಾ ಯಾವುದೋ ಒಂದು ಇಂದ್ರಿಯ ಏನ್ ಮಾಡ್ತದ, ಆ ವಸ್ತುವಿನ ಸಂಪರ್ಕ ಸಾಧಿಸ್ತದೆ. ಸಂಪರ್ಕ ಸಾಧಿಸಿದ ಕೂಡ್ಲೇನೆ ವೃತ್ತಿ ಏನ್ ಮಾಡ್ತದ, ಅದರ ಆಕಾರ ತಾಳೆ, ಅದರ ಆಕಾರ ತಾಳೆ ಆವರಣ ಭಂಗ ಮಾಡ್ತದ. ಅಲ್ಲಿ ಆಭಾಸ ಏನ್ ಮಾಡ್ತಾನ, ಇದು ಏನಂತ ಗುರುತಿಸ್ತಾನೆ, ಜಡ ವಸ್ತುವನ್ನು ಗುರುತಿಸ್ತಾನೆ. ಹೀಗಾಗಿ ಏನಾಯ್ತಪ್ಪ ಅಂತಂದ್ರೆ ಆಭಾಸ ಜಡ ವಸ್ತುವನ್ನು ಗುರುತಿಸಿದೆ. ಏನ್ ಹೇಳಕತ್ತಿದ್ದೆ ನಾನು, ಆಭಾಸ ಕೇವಲ ಜಡ ವಸ್ತುಗಳನ್ನು ಮಾತ್ರ ಗುರುತಿಸ್ತಾನ. ಈಗ ಆಭಾಸನಿಂದ ನಾನು ಈ ಜಡ ವಸ್ತುಗಳನ್ನು ಯಾಕೆ ಪ್ರಶ್ನೆ ಕೇಳಕತ್ತೀನಿ ಅಂದ್ರೆ ನಿಮ್ಗ ಬರ್ಲಿ, ನಿಮ್ಲಿಂತ ಬರ್ಲಿ ಅಂತ. ನನಗಿದು ಏನು ಜಡ ವಸ್ತುವಿನ ಪರಿಚಯ ಆಯ್ತಲ್ಲ, ಅದು ನನ್ನ ಆಭಾಸನಿಂದ ಆಯ್ತು ಅಂತ ತಿಳ್ಕೋಬೇಕು. ಹೌದಾ? ಜಡ ವಸ್ತುವನ್ನು ಆಭಾಸ ಗುರುತಿಸಿದ ಅಂತ ಒಂದು ಆಭಾಸ ಅನ್ನೋದು ನಿಮ್ಮೊಳಗೆ ತಯಾರಾಗಬೇಕದು ಜ್ಞಾನ. ಮತ್ತ ಆಭಾಸನನ್ನ ಯಾರು ಗುರುತಿಸಿದ್ರು? ಸಾಕ್ಷಿ ಚೇತನ. ಆಭಾಸನನ್ನ ಗುರುತಿಸುವಾಗ ನೀವು ಸಾಕ್ಷಿ ಚೇತನ ಆಗಿರ್ತೀರಿ, ಜಡ ವಸ್ತುವನ್ನ ಗುರುತಿಸುವಾಗ ನೀವು ಆಭಾಸ ಆಗಿರ್ತೀರಿ. ನಿಮ್ಮ ಆಭಾಸವನ್ನ ಗುರುತಿಸುವಾಗ ಸಾಕ್ಷಿ ಚೇತನವಾಗಿ ಮತ್ತು ಸಾಕ್ಷಿಯನ್ನು ಅರಿಬೇಕಾದ್ರೆ ಸಾಕ್ಷಿ ಚೇತನದಿಂದಲೇ ಸಾಕ್ಷಿಯನ್ನು ಅರಿಬೇಕು. ನನ್ನ ಮನಸ್ಸು ಯಾವುದನ್ನು ಕುರಿತು ಆಲೋಚನೆ ಮಾಡ್ಲಿಕ್ಕತ್ತದ ಅಂತೇಳಿ ನಿಮಗೆ ತಿಳ್ಕೊಳಕ್ ಬರ್ತದ ಇಲ್ಲ? ನನ್ನ ಮನಸ್ಸು ಏನನ್ನು ನೋಡ್ತಾ ಇದೆ, ಅದು ಆಲೋಚನೆ ಏನದಲ್ಲ, ಅದು ವಿಷಯ. ಆಲೋಚನೆ ಮಾಡ್ತಾ ಇರೋದು ಚಿದಾಭಾಸ. ಆ ಮನಸ್ಸ ಅಥವಾ ಆ ಒಂದು ಆಭಾಸ ಅದಕ್ಕೇನ್ ಮಾಡ್ತೀರಿ ನೀವು? ಗುರುತಿಸೋರು ಯಾರು? ಕೂಟಸ್ಥ. ಮನಸ್ಸನ್ನ, ಬುದ್ಧಿಯನ್ನ, ಚಿತ್ತವನ್ನ, ಅವೆಲ್ಲವೂ ಏನೇನ್ ಮಾಡ್ಲಿಕ್ಕತ್ತವ ಅಂತೇಳಿ ನೀವೇನ್ ನೋಡ್ತಿರಲ್ಲ, ಅದೇ ನೀವು ಸಾಕ್ಷಿಯಾಗಿ ನೋಡಬೇಕು. ಸಾಕ್ಷಿಯಾಗಿ ನೋಡಿದ್ಮೇಲೆ ಈ ಸಾಕ್ಷಿ ಏನಪ್ಪ ಅಂತ ತಿಳ್ಕೋಬೇಕಾದ್ರೆ ನೀವು ಸಾಕ್ಷಿನೇ ಆಗ್ಬೇಕು. ಟು ನೋ ದಿ ಗಾಡ್ ಯು ಹ್ಯಾವ್ ಟು ಬಿಕಮ್ ದಿ ಗಾಡ್. ನಾವು ಸಾಕ್ಷಿಯನ್ನು ಅರಿಬೇಕಾದ್ರೆ, ಸಾಕ್ಷಿನೇ ಆಗ್ಬೇಕಾದ್ರೆ ಏನ್ ಸಮಸ್ಯೆ ಅದ? ನಾವು ಇನ್ನು ಆಭಾಸ ಸ್ಥಿತಿ ಒಳಗಿದ್ದೀವಿ. ಆಭಾಸ ಸ್ಥಿತಿ ಒಳಗಿದ್ದು ಸಾಕ್ಷಿಯನ್ನು ಅರಿತೇನೆ ಅಂದ್ರೆ ಆಗಂಗಿಲ್ಲ. ಆಭಾಸ ಸ್ಥಿತಿ ಒಳಗೇನದ? ದೇಹಾಭಿಮಾನ ಅದ. ಹುಟ್ಟವನು ನಾನೇ, ಬದುಕವನು ನಾನೇ, ಸಾಯವನು ನಾನೇ, ಪಾಪ ಪುಣ್ಯ ಮಾಡವನು ನಾನೇ, ಅದರ ಸುಖ ದುಃಖ ಅನುಭವಿಸುವ ನಾನೇ, ಕರ್ತೃತ್ವ ಭೋಕ್ತೃತ್ವ ಏನೇನದವಲ್ಲ ಇವೆಲ್ಲ ಓಸು ಏನದವ ಕೂಟಸ್ಥನೊಳಗೆ ಮಿಕ್ಸ್ ಆಗಿದ್ದಕ್ಕೆ ಅದೇನಾಗ್ಯದ? ಆಭಾಸ ಆಗ್ಯದ. ಮತ್ತ ಆಭಾಸಲಿಂತ ಅವು ಮೈನಸ್ ಮಾಡಿದ್ರೆ ಒಳ್ಳೆ ಮತ್ತೆ ಕೂಟಸ್ಥ ಆಗ್ಬಿಡ್ತದೆ. ಅದರ ಕಲಿಸಿ ಶರ್ಬತ್ತಾದಂಗೆ ಆಗ್ಯದ ಅದು ಆಭಾಸ. ಒಳ್ಳೆ ಅದ್ರಂದು ಏನು ಕಲಿಸಿದ್ರೆ ಅದು ಹೊರಗೆ ತೆಗೆದ್ರಿ ಅಂತಂದ್ರೆ ಮತ್ತೆ ಸ್ವಚ್ಛ ಆಗ್ಬಿಡ್ತದೆ. ಸ್ವಚ್ಛ ಆದಂಗ ಏನಾಗ್ತದ? ನೀವು ಏನ್ ಮಾಡ್ಲಕತ್ತೀರ ಅಂತ ತಿಳ್ಕೋಬೇಕು. ಸ್ವಚ್ಛ ಆದಂಗ ಏನು ಉಪಯೋಗ ಏನು? ಅಂತಃಕರಣ ಸ್ವಚ್ಛ ಆಯ್ತು, ವೃತ್ತಿ ಸ್ವಚ್ಛ ಆಯ್ತು. ಅದು ಸ್ವಚ್ಛ ಆದ್ರೆ ಏನು ಏನು ಉಪಯೋಗ ಏನು? ವಾಟ್ ಈಸ್ ದ ಯೂಸ್? ನಾನು ಸಾಕ್ಷಿ ಇದ್ದೇನೆ ಅಂತ ಗೊತ್ತಾಗತ್ತೆ. ಸಾಕ್ಷಿ ಸ್ವಚ್ಛ ಇದ್ದಂಗೆಲ್ಲ ಏನಾಗ್ತದ? ಅಲ್ಲಿ ಕೂಟಸ್ಥನ ಪ್ರತಿಬಿಂಬ ಅದ್ರಾಗ ಮೂಡುತ್ತ.
ನೀರು ಸ್ವಚ್ಛ ಇತ್ತಂದ್ರೆ ಪ್ರತಿಬಿಂಬ ಮೂಡ್ತದಲ್ರಿ. ನೀರ ಸ್ವಚ್ಛ ಇದ್ರೆ ಪ್ರತಿಬಿಂಬ ಮೂಡ್ತದ. ನೀರು ಹೊಲಸಿತ್ತಂದ್ರೆ ಪ್ರತಿಬಿಂಬ ಹೆಂಗ ಮೂಡ್ತದ? ಅದಕ್ಕೆ ಅಂತಃಕರಣ, ನಿಮ್ಮ ವೃತ್ತಿ, ಅವು ಏನೇನದವ ಎಲ್ಲ ಸ್ವಚ್ಛ ಇದ್ದು ಅಂತಂದ್ರ ಕೂಟಸ್ಥನ ಸ್ಪಷ್ಟವಾದ ಪ್ರತಿಬಿಂಬ ಮೂಡ್ತದ. ಅದು ಮೂಡಿದ ಪ್ರತಿಬಿಂಬ ಎದರದು ಅಂತೇಳಿ ತಿಳಿಬೇಕಾದ್ರ ಸ್ವಚ್ಛ ಇದ್ರ ಪ್ರತಿಬಿಂಬ ಇರಂಗಿಲ್ಲೇನು? ಹೊಲಸು ನೀರಾಗಿ ಪ್ರತಿಬಿಂಬ ಇರಲ್ಲೇನು? ಇರ್ತದ. ಅದು ಎದ್ರ ಪ್ರತಿಬಿಂಬ ಅಂತ ಗೊತ್ತಾಗಲ್ಲ. ಸ್ವಚ್ಛ ನೀರಿದ್ರೆ ಅದು ಎದ್ರ ಪ್ರತಿಬಿಂಬ ಅಂತ ತಿಳುವಳಿಕೆ ಬರ್ತದ. ಈಗ ನೀರು ಹೊಲಸದವ, ಅದರಾಗೂ ಪ್ರತಿಬಿಂಬ ಅದ ಇಲ್ಲ? ಇರ್ತದ, ಸ್ಪಷ್ಟ ಇರಂಗಿಲ್ಲ, ಗೊತ್ತಾಗಲ್ಲ. ಎದರ ಪ್ರತಿಬಿಂಬ ಅಂತ ಗೊತ್ತಾಗಲ್ಲ. ನೀರು ಸ್ವಚ್ಛ ಆಯ್ತು ಅಂತಂದ್ರ ಪ್ರತಿಬಿಂಬ ಇದ್ದೇ ಇರ್ತದ. ಬಿಂಬ ಇದ್ದಲ್ಲಿ ಪ್ರತಿಬಿಂಬ ಇದ್ದೇ ಇರ್ತದ. ಆ ಪ್ರತಿಬಿಂಬ ಎದರ ಪ್ರತಿಬಿಂಬ ಅಂತ ಬೇಕಾಯ್ತು ಅಂದ್ರ ಅದರ ಅರ್ಥ ಏನು? ತಿಳುವಳಿಕೆಯ ಮಟ್ಟ, ಅರಿವಿನ ಮಟ್ಟ, ತಿಳುವಳಿಕೆಯ ಸಾಮರ್ಥ್ಯ, ಜ್ಞಾನ ಪಡಿಕೊಳ್ಳುವಂತ ಸಾಮರ್ಥ್ಯ ಹೆಂಗ ಅಂತಃಕರಣ ಸ್ವಚ್ಛ ಆಗ್ತದ, ಹಂಗ ಅದನ್ನ ತಿಳ್ಕೊಳ್ಳೋದು, ಒಳಗೆ ಇಳಿಸ್ಕೊಳ್ಳೋಂತ ಸಾಮರ್ಥ್ಯ ಬರ್ತದೆ. ಗುರು ಹೇಳಿದ ವಿಚಾರಗಳು, ಶಾಸ್ತ್ರ ಹೇಳಿದ ವಿಚಾರಗಳು ತಿಳ್ಕೋಬೇಕನ್ನಂಥದ್ದು ಸಾಮರ್ಥ್ಯ ನಿಮಗೆ ಯಾಕೆ ಜಾಸ್ತಿ ಬಂದದ ಗೊತ್ತಾ? ನಿಮ್ಮ ಅಂತಃಕರಣ ಸ್ವಚ್ಛ ಅದ. ಯಾರಿಗೆ ಅಂತಃಕರಣ ಸ್ವಚ್ಛ ಅದ ಅದಕ್ಕೆ ಅರ್ಥ ಏನಂತಾರ? ಸತ್ವಗುಣಿಗಳು ಅಂತಾರ, ಸಾತ್ವಿಕರು ಅಂತಾರ. ಸತ್ವಗುಣದಿಂದ ಏನಾಗ್ತದ? ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗ್ತದೆ. ನಿಮ್ಗೆ ಯಾಕೆ ಜಾಸ್ತಿ ತಿಳಿಲಕತ್ತ ಅಂದ್ರೆ ನೀವು ಸತ್ವಗುಣಿಗಳಾಗ್ರಿ, ಅದಕ್ಕೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಹೆಚ್ಚಾಗುತ್ತೆ. ಯಾರ್ದು ಸತ್ವಗುಣ ಇಲ್ಲ, ರಾಜಸ ಗುಣ ಆದ, ಅವ್ರ ಮುಂದೆ ಹೋಗಿ ನೀವೇನ್ರ ಬ್ರಹ್ಮಜ್ಞಾನ ಹೇಳಕತ್ರ ನೀವ್ ಹೇಳಿದ್ದವ್ರು ಕೇಳಲ್ಲ, ಅವ್ರು ಹೇಳಿದ್ದೆ ನೀವು ಕೇಳ್ಬೇಕು. ಒಳ್ಳೆ ಏನ್ ತಿಳ್ಕೊಂಡಿರಲ್ಲ, ಬಿಟ್ಟಿರಲ್ಲ, ಒಟ್ಟು ಹೇಳಕ್ ಚಾಲು ಮಾಡ್ಬಿಡ್ತಾರ ಅವರು. ನಾವೊಂದ್ ಚಾರಣ ಹೇಳಿದ್ರೆ ಅವ್ರು ಬಾರಣ ಹೇಳ್ಬಿಡ್ತಾರ ನಮಗೆ. ಅದೇನದ ರಾಜಸ ಗುಣ. ನಾವು ಹೇಳೋದು ತಿಳ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಅವರಿಗೆ, ಅವ್ರದೇ ಹೇಳ್ಬೇಕಂತಿರ್ತಾರೆ. ಅದಕ್ಕೆ ರಾಜಸ ಗುಣ ಅಂತಾರ. ಹಾಗೇವಿಲ್ಲ ಅನುಭವಗಳು. ಯಾರಿಗಾರ ಏನಾರ ತಿಳಿಸಿ ಹೇಳ್ಬೇಕಾದ್ರೆ ಅದ್ರ ಡಬಲ್ ಪ್ರವಚನ ಅವರೇ ನಿಮಗೆ ಮಾಡಿಬಿಡ್ತಾರ. ಅವ್ರಿಗೆ ಗೊತ್ತಿದ್ದದ್ದು ಹೇಳೋದ ರಾಜಸ ಗುಣ. ತನಗೆ ಗೊತ್ತಿಲ್ಲದ್ದು ಏನ್ ಹೇಳಕತ್ತಾರ ಅದು ತಿಳ್ಕೋಬೇಕನ್ನೋದೇ ಸತ್ವಗುಣ. ಹೌದಾ? ಹಿಂಗಾಗಿ ನೀವು ಹೆಚ್ಚು ತಿಳುವಳಿಕೆ ಮಟ್ಟ ಬರ್ಲಕತ್ತದ, ಹೆಚ್ಚಾಗ್ಯದ ಅಂದ್ರೆ ನಿಮ್ಮದು ಸಾತ್ವಿಕತೆ ಹೆಚ್ಚಾಗ್ಯದ. ಚಿದಾಭಾಸನಿಂದ ಸೂರ್ಯನ ಹೆಂಗಂತಂದ್ರ, ಸೂರ್ಯನ ಮುಂದೆ ಒಂದು ಕನ್ನಡಿ ಹಿಡಿದಿರಿ, ಆ ಕನ್ನಡಿದ ಒಂದು ಗುಂಡಂದು ಬೆಳಕು ಬೀಳ್ತದ ಮನ್ಯಾಗ. ಆ ಬೆಳಕ ನೀವು ಮನ್ಯಾಗ ಎಲ್ಲಿ ಓಡಾಡಿಸಿದ್ರ ಕತ್ತಲ ಕೋಣೆ ಒಳಗ ಅದು ಬೆಳಕು ಹಾಕಿದ್ರಿ ಅಂದ್ರ ಕತ್ತಲಾಗಿದ್ದ ವಸ್ತುಗಳು ನಿಮ್ಗ ಕಾಣಿಸ್ತಾವಲ್ರಿ. ಮನೆಯಾಗಿನ ಕತ್ತಲೇನೆ ವಸ್ತು ಕನ್ನಡಿಯಲ್ಲಿ ಪ್ರತಿಫಲನ ಹೊಂದಿದಂತ ಬೆಳಕಿನ ಕಿರಣದಿಂದ ಕಾಣ್ಲಿಕ್ಕೆ ಸಾಧ್ಯ ಅದ ಇಲ್ಲ? ಆ ಕನ್ನಡಿ ಹಿಡ್ಕೊಂಡು ನೀವು ಸೂರ್ಯನ ನೋಡ್ಬೇಕು ಅಂತಂದ್ರ ಅದ್ರ ಮೇಲೆ ಸೂರ್ಯನ ಕಡೆ ಹಾಕಿಬಿಟ್ರಿ ಅಂದ್ರ ಸೂರ್ಯ ನಿಮ್ಮ ಕನ್ನಡಿ ಬೆಳಕಲಿಂತ ಕಾಣ್ತಾನ ಇಲ್ಲ ಸೂರ್ಯನ ಬೆಳಕಲಿಂತ ಕಾಣ್ತಾನ? ಸೂರ್ಯನ ಬೆಳಕಲಿಂತ ಸೂರ್ಯ ಕಾಣ್ತಾನ. ನಿಮ್ಗ ಕೂಟಸ್ಥ ಕಾಣಬೇಕಾದ್ರ ನೀವು ಕೂಟಸ್ಥ ಆಗಿ ನೋಡಿದ್ರೆ ಕೂಟಸ್ಥನ ಬೆಳಕಿನಾಗ ಕೂಟಸ್ಥನನ್ನ ನೋಡ್ಬೋದು, ಸಾಕ್ಷಿ ಬೆಳಕಿನಾಗ ಸಾಕ್ಷಿಯನ್ನು ನೋಡ್ಬೋದು. ಆದ್ರೆ ನಿಮ್ಮ ಕನ್ನಡಿ ಬೆಳಕಿಲಿಂತ ಸೂರ್ಯನ ನೋಡ್ತೀನಿ ಅಂದ್ರ ಆ ಕನ್ನಡಿ ಬೆಳಕಿನ ಆಟ ಅಲ್ಲಿ ನಡೆಯಂಗಿಲ್ಲ. ಅದ್ರ ಆಟ ಅದು ನಡೆಯಂಗಿಲ್ಲ. ಯಾಕ? ಸೂರ್ಯ ಸ್ವಯಂ ಪ್ರಕಾಶ ಅದನ್ನ. ಸೂರ್ಯ ಸ್ವಯಂ ಪ್ರಕಾಶ ಅವನ ಬೆಳಕಿನಿಂದ ಎಲ್ಲವನ್ನ ನೋಡ್ತಾನೆ.
ಅದಕ್ಕೆ ಎಲ್ಲ ತಿಳ್ಕೋಬೇಕಾಗಿದ್ದು ಸಾಕಷ್ಟು ಆದ. ಮತ್ತೆ ಮುಂದೆ ನೋಡೋಣ ಸಮಯ ಸಿಕ್ಕಾಗ. ಈಗೇನಾಗಬೇಕಾಗ್ಯದ ನಿಮ್ಗೆ ಹೇಳ್ಬೇಕಾದ ತಾತ್ಪರ್ಯ ಏನಿದೆ ಹೇಳ್ಬೇಕಾದ್ರೆ, ಕೂಟಸ್ಥ ನನ್ನ ಅರಿಬೇಕಾದ್ರೆ ಚಿದಾಭಾಸ ಏನಾಗಬೇಕಾಗ್ತದ, ಚಿದಾಭಾಸನಿಗೆ ಕೂಟಸ್ಥನ ಅರಿವಾಗಬೇಕಾದ್ರೆ ಚಿದಾಭಾಸನಲ್ಲಿ ಏನಾಗಬೇಕಾಗ್ತದ? ಕೂಟಸ್ಥನೇ ಆಗಬೇಕು. ಕೂಟಸ್ಥ ಆಗ್ಬೇಕಾದ್ರೆ ಆ ಕೂಟಸ್ಥನಿಗೂ ಚಿದಾಭಾಸನಿಗೂ ಇರುವ ವ್ಯತ್ಯಾಸಗಳೇನದವಲ್ಲ, ಕರ್ತೃತ್ವ, ಭೋಕ್ತೃತ್ವ, ಮತ್ತೆ ಸಂಸಾರ ಅಂತಂದ್ರೆ ಹುಟ್ಟದು, ಬದುಕದು, ಸಾಯೋದು, ಸಂಸಾರ, ಮೋಹ, ಮತ್ತೆ ಇನ್ನ ಏನೇನದವಲ್ಲ ಅವೆಲ್ಲ ಅಜ್ಞಾನ. ಈ ದೇಹವೇ ನಾನು ಅನ್ನೋದು, ಈ ಪ್ರಪಂಚ ನನ್ನದು ಅನ್ನೋದು, ಇವೆಲ್ಲ ಏನಾಗಬೇಕು? ಅಜ್ಞಾನ ಏನಾಗಬೇಕು? ಚಿದಾಭಾಸಗ ಕೂಟಸ್ಥನಿಗೂ ಇರುವ ವ್ಯತ್ಯಾಸಗಳಿವು, ಡಿಫರೆನ್ಸ್ಗಳಿವು. ಈ ವ್ಯತ್ಯಾಸಗಳು ಏನಾಗಬೇಕು? ದೊಡ್ಡ ಹೋಗ್ಬೇಕಾ, ಸಣ್ಣ ಹೋಗ್ಬೇಕಾ, ಹೆಚ್ಚಾಗಬೇಕಾ, ಕಡಿಮೆ ಆಗ್ಬೇಕು? ಕಡಿಮೆ ಆಗಿ ಇಲ್ಲದಂಗೆ ಆಗ್ಬೇಕು, ಜೀರೋ ಆಗ್ಬೇಕು. ಕೂಟಸ್ಥನಾಗಿ ಕೂಟಸ್ಥನ ನರಿಬೇಕಾದ್ರೆ ಇವೆಲ್ಲ ವ್ಯತ್ಯಾಸಗಳು ಜೀರೋ ಆಗ್ಬೇಕು. ಆ ಜೀರೋನೇ ನಮ್ಮ ಸಂಪಾದನೆ ಲಾಸ್ಟಿಗೆ. ಜನ್ಮ ಜನ್ಮಾಂತರಗಳಿಂದ ಪ್ರಯತ್ನ ಎದಕ್ಕೆ ನಡೆದದು ಅಂದ್ರೆ ಆ ಜೀರೋವನ್ನು ಸಂಪಾದಿಸುವುದು. ಅದಕ್ಕೆ ಶರಣರು ಶೂನ್ಯ ಸಂಪಾದನೆ ಅಂದರು. ಸಿದ್ಧಾಂತ ಶಿಖಾಮಣಿ ಒಳಗೆ ರೇಣುಕರು ಜ್ಞಾನ ಶೂನ್ಯ ಸ್ಥಳ ಅಂತಂದ್ರು. ಏನ್ ಈ ಪ್ರಪಂಚದ ವಸ್ತುಗಳನ್ನು ನೋಡಿ ಜ್ಞಾನ ಮಾಡ್ಕೊಂಡಿರ್ರಿ, ಆ ಎಲ್ಲ ಜ್ಞಾನ ಶೂನ್ಯ ಆಗಬೇಕು. ಶೂನ್ಯ ಆಗಿ ಕೇವಲ ಬ್ರಹ್ಮ ಕಾಣಬೇಕು. ಇದೇನ್ ಬೇರೆ ಹೇಳಕತ್ತಿರಲಿ ಇವತ್ತ ಅಂತಂದ್ರೆ ಈ ಶೂನ್ಯ ಸಂಪಾದನೆ, ಈ ವಿಚಾರ ಸಾಗರ ಎಲ್ಲ ಒಂದೇ ಇವು. ಶೂನ್ಯ ಸಂಪಾದನೆ ಹೀರೋ ಯಾರು? ಅಲ್ಲಮ್ಮ ಪ್ರಭುದೇವರು. ಅಲ್ಲಮ್ಮ ಪ್ರಭುದೇವರು ಏನ್ ಮಾಡ್ತಾನ, ಎಲ್ಲಾ ಶರಣರ ಜೊತೆಗೆ ಇಂಟರಾಕ್ಷನ್ ಮಾಡ್ತಾನ. ಪ್ರತಿಯೊಬ್ಬ ಶರಣರ ಜೊತೆಗೆ ಇಂಟರಾಕ್ಷನ್ ಮಾಡಿ ಅವ್ರ ಜೊತೆಗೆ ಅವನು ಏನ್ ಮಾಡ್ತಾನ, ಚರ್ಚೆ ಮಾಡಿ ಅವರೊಳಗಿರುವ ಆಭಾಸನಿಗೂ ಅವರೊಳಗಿರುವ ಕೂಟಸ್ಥನಿಗೂ ಏನು ವ್ಯತ್ಯಾಸಗಳದವ, ಆ ಸಂಸಾರ ಬುದ್ಧಿ ಅಥವಾ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಏನದಲ್ಲ ಇದನ್ನ ತೆಗೆದುಹಾಕ್ತಾನ. ಸುಮಾರು 33 ಜನರಿಗೆ ಅವನೇನ್ ಮಾಡ್ಯಾನಂತಂದ್ರೆ ಈ ಒಂದು ಅನುಭವ ಮಾಡಿಕೊಟ್ಟಾನ ಪ್ರಭುದೇವರು. ಪ್ರಭುದೇವರದೇ ಅದು ಕತೆ. ಯಾರ್ಯಾರ ಜೊತೆಗೆ ಏನೇನ್ ಚರ್ಚೆ ಮಾಡಿದ ಪ್ರಭುದೇವರ ಒಂದು ಸಾಧನೆ. ಅವರು ತಮ್ಮ ಸಮಸ್ಯೆಗಳು ಅವ್ರು ಹೇಳ್ಕೊತಾರ, ಈತ ಅದಕ್ಕೆ ಪರಿಹಾರ ಒದಗಿಸ್ತಾನ. ಶೂನ್ಯ ಸಂಪಾದನೆ ಕೊನೆಗೆ. ಅದಕ್ಕ ಶೂನ್ಯ ಸಂಪಾದನೆ ಬಹಳ ಶರಣರ ವಚನಗಳು ಓದ್ತೀವಿ ಹರಕ ಪರ್ಕ ಅಲ್ಲಿ ಇಲ್ಲಿ ಓದಿ ವೇದಿಕೆ ಮೇಲೆ ದೊಡ್ಡ ಶಾಣ್ಯರಂಗ ನಾವು ಏನೇನೋ ಹೇಳಿ ಚಪ್ಪಾಳೆ ಗಿಟ್ಟಿಸ್ತೀವಿ. ಅದರಿಂದ ಭವ ಹಿಂಗುವುದಿಲ್ಲ, ದುಃಖ ನಿವೃತ್ತಿ ಆಗಂಗಿಲ್ಲ, ಪರಮಾನಂದ ಪ್ರಾಪ್ತಿ ಆಗಂಗಿಲ್ಲ. ಖುಷಿಯಾಗ ಏನೋ ಒಂದು ಭಾರಿ ಪ್ರವಚನ ಮಾಡಿದ್ರು, ಭಾರಿ ಚಿಂತನೆ ಮಾಡಿದ್ರು ಅಂತೇಳಿ ಚಪ್ಪಾಳೆ ತಟ್ಟಿಸ್ಕೊಂಡು ಇಷ್ಟು ದಪ್ಪ ಉಬ್ಬಿ ಬಂದಿರ್ತೀವಿ. ಮತ್ತೆ ಏನಾರ ಒಂದು ಸಣ್ಣ ಸಮಸ್ಯೆ ಆಯ್ತಂದ್ರೆ ಮತ್ತೆ ದುಃಖಿಗಳಾಗಿಬಿಡ್ತೀವಿ. ಬಸವಣ್ಣ ಬರೇ ಲಿಂಗ ಪೂಜೆ ಮಾಡ್ಕೊತ ಕೂತಿದ್ದ. ಬರೇ ಲಿಂಗ ಪೂಜೆ ಬರೇ ಅದಕ್ಕ ಲಿಂಗ ಒಂದೇ ಹಿಡ್ಕೊಂಡು ಕೂತ್ರೆ ಹೆಂಗೋ ಬಸವ? ನಿನಗೆ ಲಿಂಗ ಹಿಡ್ಕೊಳಕ ಒಳಗ ಒಂದು ಜಂಗಮ ಚೇತನ ಅದಲ್ಲ, ಅದರದೇ ನಿನಗ ಅರಿವಿಲ್ಲ. ಬರೀ ಲಿಂಗ ಪೂಜೆ ಮಾಡ್ಕೊತ ಕೂತ್ರೆ ಹೆಂಗ ಅಂತೇಳಿ ಪ್ರಭುದೇವರು ಬಸವಣ್ಣಗ
ಏನ್ ಮಾಡಿದ್ರು? ಅರಿವಿನ ಲಿಂಗದ ಪರಿಚಯ ಮಾಡಿದ್ರು. ಬಸವಣ್ಣ ಕುರುವಿನ ಲಿಂಗದ ಪೂಜೆ ಮಾಡ್ಕೊತ ಕೂತಿದ್ರು. ಅದಕ್ಕ ಬಸವಣ್ಣವ್ರು ಹೇಳ್ತಾರೆ ಪ್ರಭುದೇವರಿಗೆ, ಲಿಂಗ ಜಂಗಮ, ಜಂಗಮ ಲಿಂಗ ಎಂಬುದು ನನಗೆ ತೋರಿದವರ ಯಾರಯ್ಯ? ಯಾರು ತೋರಿಸಿದ್ರಪ್ಪ ಇದು ನನಗ? ಇಂಥವ್ರು ನನಗೆ ಹೇಳಿದ್ರಪ್ಪ. ಈಗ ನಿಮ್ಮ ಒಳಗಿಂದ ಚುಳುಕಾದಿರಯ್ಯ ಅಂತನೂ ನೀವು ಕೈಯಾಗಿ ಹಿಡ್ಕೊಂಡು ಲಿಂಗ ತಿಳ್ಕೊಂಡಿದ್ರಿ. ಈಗ ಲಿಂಗ ಅದು ಅಲ್ಲ, ಈ ಒಂದು ಕರಸ್ಥಳ ಅಂದ್ರ ಈ 3.5 ಫೂಟ್ ದೇಹ, ಆ ದೇಹದೊಳಗ ಈ ಮಹಾಕಾಶನೇ ಘಟಾಕಾಶ ಹೆಂಗಾಗ್ಯದೋ ಹಂಗ ಬ್ರಹ್ಮಚೇತನನೇ ನಿಮ್ಮ ಒಳಗೆ ಬಂದು ಕೂಟಸ್ಥ ಸಾಕ್ಷಿ ಜೀವಚೇತನ ಏನಾಗ್ಯದಲ್ಲ, ಅದನ್ನ ಯಾರು ಗುರುತಿಸಿ ಹೇಳಿದ್ರು? ನಿಶ್ಚಲದಾಸರು ಗುರುತಿಸಿ ಹೇಳಿದ್ರು. ಗೊತ್ತಿತ್ತ ನಿಮ್ಗೆ ಮೊದಲ? ಘಟಾಕಾಶ ಮಹಾಕಾಶ ಅದರ ಪ್ರಕಾರ ನಿಮ್ಗೆ ಗೊತ್ತಿತ್ತು ಅಂದ್ರೆ ಸರಿ, ಗೊತ್ತಿಲ್ಲ ಅಂದ್ರೆ ಯಾರ್ಲಿಂದ ಗೊತ್ತಾಯ್ತು? ಅವ್ರಿಗೆ ಧನ್ಯವಾದ ಹೇಳ್ಬೇಕು ನಾವು. ಧನ್ಯತೆ ಭಾವ ಇರ್ಬೇಕಿಲ್ಲ, ಹೇಳಿದ್ದೆಲ್ಲ ಕೇಳಕ್ಕೆ ಸುಮ್ ಕೂತ್ರೆ. ಜಂಗಮ ಅಂದ್ರೆ ಯಾವುದು? ನಿಮ್ಮ ಒಳಗಿರೋ ಚೈತನ್ಯ. ಲಿಂಗ ಅಂದ್ರ ಕೈಯಾಗಿ ಹಿಡ್ಕೊಂಡು ಲಿಂಗ. ಲಿಂಗ ಜಂಗಮ, ಲಿಂಗವೇ ಜಂಗಮ, ಜಂಗಮವೇ ಲಿಂಗ ಎಂದು ನನಗೆ ತೋರಿದವರು ಯಾರಯ್ಯ? ಅರಿವು ಕುರುಗಳ ವ್ಯತ್ಯಾಸ ಮಾಡಿ ಕೊಟ್ಟವ್ರು ಯಾರಪ್ಪ ಅಂದ್ರೆ, ಲಿಂಗವ ಪೂಜಿಸರಡೆ ಭವ ಹರಿಯದೆಂದು. ಬರೀ ಲಿಂಗ ಪೂಜೆ ಮಾಡಿದ್ರೆ ಭವ ಹರಿಯಂಗಿಲ್ಲ. ಮತ್ತೆ ಮತ್ತೆ ಅಜ್ಞಾನದಿಂದ ಭೇದ ಭಾವ, ಭೇದ ಭಾವದಿಂದ ಅನುಕೂಲ ಪ್ರತಿಕೂಲ, ಅನುಕೂಲ ಪ್ರತಿಕೂಲದಿಂದ ರಾಗದ್ವೇಷ, ರಾಗದ್ವೇಷದಿಂದ ಪಾಪ ಪುಣ್ಯ, ಪಾಪ ಪುಣ್ಯದಿಂದ ಮತ್ತೆ ಪುನರ್ಜನ್ಮ. ಅದಕ್ಕೆ ಲಿಂಗ ಪೂಜಿಸಿದಡೆ ಭವ ಹರಿಯದೆಂದು ಜಂಗಮ ಮುಖ ಲಿಂಗವಾಗಿ ಬಂದು ಶಿಕ್ಷಿಸಿ ರಕ್ಷಿಸಿ. ಶಿಕ್ಷಿಸಿ ಅಂದ್ರೆ ತಿಳಿಸಿ ಹೇಳಿ, ನಿನ್ನೊಳಗೊಂದು ಚೈತನ್ಯ ಅದಲ್ಲಪ್ಪ, ಅದನ್ನು ತಿಳ್ಕೊ ನೀನು. ಚುಳುಕಾದ ಲಿಂಗ ಅಂತಂದ್ರ ಕೈಯಾಗಿ ಹಿಡ್ಕೊಂಡ ಲಿಂಗ ಅಲ್ಲ, ಅದು ಕುರುವು ಅಂತೇಳಿ ಶಿಕ್ಷಿಸಿ. ಮತ್ತೇನಾಯ್ತು? ನನ್ನ ಜ್ಞಾನಕ್ಕ ಒಂದು ರಕ್ಷಣೆ ಕೊಟ್ರು, ರಕ್ಷಿಸಿ ಅದು ಬೆಳಿಲಿಕ್ಕೆ ಅವಕಾಶ ಕೊಟ್ರು. ಎನ್ನ ಆದಿ ಅನಾದಿಯ ತೋರಿ. ನಿಮ್ ಕೈಯಾಗಿ ಹಿಡ್ಕೊಂಡು ಲಿಂಗ ನಿಮ್ಮದು ಆದಿ ಅನಾದಿ ಏನ್ರಿ? ಅದು ಕೊಳ್ಳ ಕಟ್ಕೊಂಡ್ರಿ ಅದು. ಅದು ನಿಮ್ಮ ಆದಿಯ ಅನಾದಿ? ಅದು ನಿಮ್ಮ ಒಳಗಿನ ಚೈತನ್ಯ ಆದಿ ಅನಾದಿ. ಅದು ಏನು ನಿಮ್ ಕೈಯಾಗಿ ಹಿಡ್ಕೊಂಡು ಲಿಂಗ ಎಲ್ಲೇ ಹೋಗಿ ಕಂತಿ ಕುಂದಿರ್ಸ್ಕೊಂಡು ಬಂದಿಕೆ ಅದಕ್ಕೆ ಆದಿ ಅನಾದಿ ಅಂತೀರ ಏನು? ಅದಕ್ಕೆ ಆದಿ ಎಲ್ಲಿ? ಅದು ನಿಮ್ ಕೊಳ್ಳನ ಲಿಂಗಕ್ಕೆ ಕಂತಿ ಕುಂದಿರ್ಸಿ ಸ್ವಾಮಿಲಿಂತ ಆದಿ ಆಗ್ಯದ, ಹೌದಿಲ್ಲ? ಎಲ್ಲೋ ದೀಕ್ಷೆ ತಗೊಂಡು. ಎನ್ನ ಆದಿ ಅನಾದಿಯ ತೋರಿ ಪ್ರಾಣಲಿಂಗ ಜಂಗಮವೆಂದು ನನಗೆ ಪ್ರತಿಷ್ಠಿಸಿ ತೋರಿದಿರಾಗಿ. ಒಳಗ ಪ್ರಾಣಚೇತನ ಅದಲ್ಲ, ಅದೇ ಜಂಗಮ ಲಿಂಗ ಅಂತೇಳಿ ನನಗ ತೋರಿದಿರಾಗಿ. ಕೂಡಲ ಸಂಗಮ ದೇವ ನಿಮ್ಮಿಂದ ನಾನು ಬದುಕಿದನು ಕಾಣ ಪ್ರಭುವೇ ಅಂತ ಬಸವಣ್ಣವರು ಹೇಳ. ಬಸವಣ್ಣವ್ರು ಕೊಟ್ಟ ಲಿಂಗ ಯಾವುದು ಗೊತ್ತಾಯ್ತಾ? ಅರಿವಿನ ಲಿಂಗ ಕೊಟ್ರ, ಕುರುವಿನ ಲಿಂಗ ಕೊಟ್ರ? ಹೇಳ. ಲಿಂಗ ಲಿಂಗ ಜಂಗಮ ಅಂದ್ರೆ ಲಿಂಗವೇ ಜಂಗಮ, ಜಂಗಮವೇ ಲಿಂಗವೆಂಬುದು ನನಗೆ ತೋರಿದವರ ಯಾರಯ್ಯ? ನಾ ಲಿಂಗ ಅಂತೇಳಿ ಹಿಡ್ಕೊಂಡು ಕೂತಿದ್ದೆ. ಅದು ಲಿಂಗದ ಮಟ್ಟಿಗೆ ಇರಬಾರ್ದಪ್ಪ ನಿನ್ನ ಸಾಧನೆ, ಜಂಗಮದ ಮಟ್ಟಿಗೆ ಹೋಗ್ಬೇಕು ಅಂತೇಳಿ ಚೈತನ್ಯವನ್ನು ತೋರಿಸಿದ್ರು. ಲಿಂಗ ಪೂಜಿಸಿದಡೆ ಭವ ಹರಿಯದು. ಬರೇ ಲಿಂಗ ಪೂಜೆ ಮಾಡ್ಕೊತ್ ಕೂತ್ರ ಯಾರ್ಯಾರೆ ನೆನೆಯದು, ಮರೆದರೆ ಬಾಡದು. ಹುರುಳಿಲ್ಲ ಲಿಂಗಾರ್ಚನೆ ಅಂತ ಅವರೇ ಬಸವಣ್ಣವ್ರ ಹೇಳಿದ್ರ. ಜಂಗಮ ಮುಖ ಲಿಂಗವಾಗಿ ಬಂದು ಶಿಕ್ಷಿಸಿ, ಜಂಗಮ ಮುಖವೇ ನನ್ನ ಕೈಯಾಗಿ ಲಿಂಗ ಆಗಿ ಬಂದು ಶಿಕ್ಷಿಸಿ ಏನಾಯ್ತು? ರಕ್ಷಿಸಿ. ಎನ್ನ ಆದಿ ಅನಾದಿಯ ತೋರಿ ಪ್ರಾಣಲಿಂಗ ಜಂಗಮವೆಂದು ನನಗೆ ಪ್ರತಿಷ್ಠಿಸಿ ತೋರಿದಿರಾಗಿ. ಕೂಡಲ ಸಂಗಮ ದೇವ ನಿಮ್ಮಿಂದ ನಾನು ಬದುಕಿದನು ಕಾಣ ಪ್ರಭುವೇ. ಪ್ರಾಣಲಿಂಗ ಇಷ್ಟಲಿಂಗ ಅಂದ್ರ ಅದನ್ನೇ ನೀವು ಇಷ್ಟಪಡ್ತಿರಿಲ್ಲ. ಪ್ರಾಣ ಜೀವಂತಿರ್ಬೇಕಂತ ಇಷ್ಟಪಡ್ತೀರಿ, ಸಾಧನೆ ಮಾಡ್ಬೇಕಂತ ಇಷ್ಟಪಡ್ತೀರಿ, ಅದಕ್ಕೆ ಇಷ್ಟಲಿಂಗ ಅಂತಾರ. ಅದು
ಹಿಂಗ ವ್ಯತ್ಯಾಸ ನಿಮ್ಮ ಇಷ್ಟಲಿಂಗಕ್ಕ ಪ್ರಾಣಲಿಂಗಕ್ಕ ಏನ್ ವ್ಯತ್ಯಾಸ ಅದ, ಈ ವ್ಯತ್ಯಾಸ 0 ಆಗತ್ತೆ. ಆಚಾರಕ್ಕ ವಿಚಾರಕ್ಕ ಏನ್ ವ್ಯತ್ಯಾಸ ಅದ, ಆ ವ್ಯತ್ಯಾಸ 0 ಆಗತ್ತೆ. ಅದಕ್ಕೇನಂತಾರೆ ಶೂನ್ಯ ಸಂಪಾದನೆ. ಹಿಂಗ ನಿಮಗ ಒಂದೊಂದೇ ವಚನದ್ದು ಶೂನ್ಯ ಸಂಪಾದನೆ ಒಳಗ ಹೇಳ್ಕೋತ ಹೋಗ್ತೀವಿ. ಯಾವಾಗರೇ ನಮಗ ಒಂದು ಟೈಮ್ ಕೊಡ್ರಿ, ಆ ಟೈಮ್ನಾಗ ಹೇಳ್ತೀನಿ. ಬೆಳಿಗ್ಗೆ ಕೊಡೋದು, ಬೆಳಿಗ್ಗೆ ಆಗಲ್ಲ, ಸಂಜೆಗೆ ಒಂದು 10 ನಿಮಿಷ 15 ನಿಮಿಷ ಕೊಟ್ರಿ ಅಂತಂದ್ರ ಶೂನ್ಯ ಸಂಪಾದನೆ ಹೇಳ್ಬೇಕಂತೀವಿ. ನಿಮಗ್ ಕೇಳ ಇಷ್ಟ ಇದ್ರ ಕೇಳ್ರಿ, ಇಲ್ಲ ಅಂದ್ರೆ ಬಿಡ್ರಿ, ಏನ್ ತೊಂದರೆ ಇಲ್ಲ. ವಿಚಾರ ಸಾಗರ ಕೇಳಿದ್ಮೇಲೆ ಶೂನ್ಯ ಸಂಪಾದನೆ ಏನ್ ಬೇಕಾಗಿಲ್ಲ. ಬಟ್ ನಮ್ಮದು ಏನದ ಸಂಸ್ಕಾರ ಸಂಸ್ಕೃತಿ ಎಲ್ಲ ವೀರಶೈವ ಪದ್ಧತಿ ಅದಲ್ಲ, ಅದು ನಮ್ಗೇನಾಗ್ತದ ಬಹಳ ಹೆಲ್ಪ್ ಆಗ್ತದ. ಈ ವಿಚಾರ ಸಾಗರದ ವಿಚಾರಗಳನ್ನ ತಗೊಂಡು ನಾವು ನಮ್ಮ ಸಂಸ್ಕಾರಕ್ಕ ಅಳವಡಿಸ್ಕೊಂಡ್ಬಿಟ್ಟೇವಂತಂದ್ರೆ ಈಜಿ ಆಗಿಬಿಡ್ತದ, ಸಕ್ಸಸ್ ಆಗ್ತದ, ಸರಳ ಆಗ್ತದ. ನಾವು ಮಾಡಿದ್ದೇ ಬೇರೆ, ಬದುಕಿದ್ದೇ ಬೇರೆ, ನಮ್ಮ ಗುರುಗಳೇ ಬೇರೆ, ನಮ್ಮ ಗ್ರಂಥನೇ ಬೇರೆ, ಇದೊಂದು ಬೇರೆ ಏನೋ ಮಾಡ್ಕೊತ ಕೂತೀವಿ ಅನ್ನಂಗಿಲ್ಲ. ಇದ್ರೊಳಗಿನ ಕಾನ್ಸೆಪ್ಟ್ಗಳು, ಪರಿಕಲ್ಪನೆಗಳು ನಮ್ಮ ವೀರಶೈವ ಪದ್ಧತಿ ಆಚಾರ ವಿಚಾರಗಳಲ್ಲಿ ಅಳವಡಿಸ್ಕೊಂಡೇವಂತಂದ್ರ ಇನ್ನೂ ಬ್ಯೂಟಿಫುಲ್ ಆಗ್ತದ. ಹುಲ್ಲ 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 ಕಸ ಅಂತೇಳಿ ಕಿತ್ತು ಬಿಸಾಕ್ತೀರಾ, ಅಲಕ್ಷ್ಯ ಮಾಡ್ತೀರಾ. ಈಗೇನ್ ಮಾಡಕತ್ತಾರ, ಅದೇ ಹುಲ್ಲು ತಂದ್ಕೆ ಮಾಳಿಗೆ ಮೇಲೆ, ಕಿಡಿಕ್ಯಾಗ, ಬಾಗಿಲ್ದಾಗ ಶೋ ಪೀಸ್ ಗಟ್ಲೆ ಇಡ್ಲಕತ್ತಾರ. ಎಲ್ಲ ಹುಲ್ಲಿಂದ ಇದು ಹಾಕ್ಲಕತ್ತಾರಲ್ರಿ ಎಲ್ಲ ಕಡೆ. ಮನೆಗೆಲ್ಲ ಹುಲ್ಲು ಮೊದಲು ಕಸ ಅಂತಿದ್ರಿ, ಹುಲ್ಲು ತಗೊಂಡ್ ಬಂದು ಮನೆಗೆ ಬೆಳೆಸ್ಬೇಕತ್ತಾರ. ಅದಕ್ಕ ಒಮ್ಮೆ ತ್ಯಾಜ್ಯ ಮಾಡಿದ್ರಿ. ಈಗ ನೋಡಿದ್ರ ಹುಡುಗರು ಯಾವಾರೇ ಮನೆಗಿಂದ ಹುಲ್ಲು ಕೆಡಿಸ್ಲಕತ್ತು ಅಂತಂದ್ರೆ ಬೈತೀರ ಇಲ್ಲ, ಅದು ಅಷ್ಟು ರೊಕ್ಕ ಕೊಟ್ಟು ತಂದೀನಿ, ಇಷ್ಟು ರೊಕ್ಕ ಕೊಟ್ಟು ತಂದೀನಿ ಅಂತೇಳಿ. ಅದಕ್ಕ ಯಾವುದು ತ್ಯಾಜ್ಯ ಇಲ್ಲ, ಯಾವುದು ಪೂಜ್ಯ ಇಲ್ಲ. ಆ ವ್ಯತ್ಯಾಸಗಳು ತೆಗೆದು ಹಾಕಬೇಕಾಗ್ಯದ ಅಷ್ಟೇ. ಅದಕ್ಕೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ಈ ಜಗತ್ತಿನೊಳಗೆ ನೀವು ಏನೇನು ಸಾಧನೆ ಮಾಡ್ಬೇಕಂತೀರಿ ಎಲ್ಲ ಮಾಡ್ರಿ, ನೋ ಪ್ರಾಬ್ಲಮ್. ಎಲ್ಲ ಮಾಡ್ರಿ, ಏನ್ ತೊಂದರೆ ಇಲ್ಲ. ಆದರೆ ನಿಮ್ಮನ್ನ ನೀವು ತಿಳ್ಕೊಳ್ಳೋದು ಒಂದು ಬಿಡ್ರಿ ಅಂತ. ಯಾವುದು? ಮಾಯೆ, ಅಜ್ಞಾನ, ಅವಿದ್ಯೆ. ನಿನ್ನ ಸ್ವರೂಪವನ್ನ ನೀನು ತಿಳ್ಕೊಳ್ಳೋದು ಬಿಟ್ಟು ಜಗತ್ತಿನಾಗ ಎಷ್ಟರೇ ಸಾಲಿ ಕಲಿ, ಎಷ್ಟರೇ ವಿದ್ಯೆ, ಏಟರೇ ದೊಡ್ಡ ದೊಡ್ಡ ಹುದ್ದೆ ಒಳಗೆ ಹೋಗು, ಏಟರೇ ಗಳಸು, ಚಂದ್ರಲೋಕಕ್ಕೆ ಹೋಗು, ಎಲ್ಲರೇ ಹೋಗು, ಏನರೇ ಮಾಡು. ಆದ್ರ ಒಂದು ಮಾತ್ರ ನೀನು ನಿನ್ನ ಸ್ವರೂಪದ ಕಡೆ ನೀವು ಹೋಗಬೇಡ. ಇಷ್ಟೆಲ್ಲ ಆರ್ಭಟ ಮಾಡುವ ಏನಿದು ವಿಚಾರ ಸಾಗರ 4ನೇ ತರಂಗ 148ನೇ ವಿಷಯಾಂಕ. ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಆಧಾರ ಯಾರು ಅಂತ. 4ನೇ ತರಂಗ ಉತ್ತಮ ಅಧಿಕಾರಿ ಉಪದೇಶ, ದೋಹಾ 52. ಏನದ? ತವ ನಿಜ ರೂಪ ಅಜ್ಞಾನತೆ ವೈ ಮಿಥ್ಯಾ ಜಗಬಾನ. ಈ ಮಿಥ್ಯವಾದ ಜಗತ್ತು ಯಾರಿಗೆ ತೋರ್ಲಕತ್ತದ? ನಿನ್ನ ಸ್ವರೂಪದ ಅಜ್ಞಾನದಿಂದಲೇ ನಿನಗ ಈ ಜಗತ್ತು ತೋರ್ಲಕತ್ತದ. ನೀನು ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಳ್ಳೋದು ಬಿಟ್ಟು ನೀನೇನಾಗಿರಿ, ಬ್ರಹ್ಮನಾಗಿ ಬ್ರಹ್ಮನನ್ನು ನೋಡೋದು, ಕೂಟಸ್ಥನಾಗಿ ಕೂಟಸ್ಥನನ್ನು ನೋಡೋದು, ಮತ್ತೆ ಸಾಕ್ಷಿಯಾಗಿ ಸಾಕ್ಷಿಯನ್ನು ನೋಡೋದು, ಶಿವನಾಗಿ ಶಿವನನ್ನು ನೋಡೋದು ಬಿಟ್ಟು ನಿನ್ನ ಸ್ವರೂಪವನ್ನು ಮರೆತು ಏನ್ ಮಾಡಿದಪ್ಪ ಅಂತಂದ್ರೆ, ನೀನು ಆಭಾಸ ಆಗಿ ಕೂಟಸ್ಥನನ್ನು ನೋಡ್ಲಕ್ ಹೋದ್ರ ಜಗತ್ತಿನ ಎಷ್ಟು ವಸ್ತುಗಳದಾವ ಆ ವಸ್ತುಗಳ ಜೊತೆಗೆ ಇದನ್ನು ಒಂದು ತಿಳ್ಕೊಳಕ್ ಹೊಂಟಿದಿ. ನೀನು ಏನ್ ತಿಳಿದದ ಕೂಟಸ್ಥನ ಬಗ್ಗೆ? ಅದು ಕೂಟಸ್ಥ ಅಲ್ಲ. ಯಾಕಂದ್ರೆ ಅದು ಅರಿಸಿಕೊಳ್ಳುವ ವಸ್ತು ಅಲ್ಲ, ಅದು ಅರಿಯುವ ವಸ್ತು. ಅದು ಅರಿಯುವ ವಸ್ತುವನ್ನ ನೀನ್ ಹೆಂಗ
ಕನ್ನಡಿ ಬೆಳಕಿನಾಗ ಸೂರ್ಯನ ನೋಡ್ದಂಗ ಮಾಡ್ಲಿಕ್ಕೆ ಹೋಗ್ತಿದ್ವಿ, ಅದು ಆಗಂಗಿಲ್ಲ. ಅದು ಏನದ ಅಂದ್ರೆ ಸ್ವಯಂ ಪ್ರಕಾಶ ಅದ. ಯಾವಾಗ ನಿನ್ನ ಅಂತಃಕರಣ ಹದ ಆಗಿರ್ತದ ಆವಾಗ ಅದು ತಾನೇ ಪ್ರಕಾಶವಾಗಿ ನಿನಗೆ ಅನುಭವಕ್ಕೆ ಬರ್ತದ. ನಿನ್ನ ಕೆಲಸ ಏನು? ಅಂತಃಕರಣ ಶುದ್ಧ ಮಾಡ್ಕೊಳ್ಳೋದು. ಅಂತಃಕರಣವನ್ನ ಈ ಬ್ರಹ್ಮಜ್ಞಾನ ಕೇಳಿ 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 ಹದ ಮಾಡ್ಕೊಳ್ಳೋದು. ಅದು ಮಾಡ್ಕೊಂಡಾಗ ಅದು ತಾನೇ ಇಳಿದು ಬರ್ತದ. ಅದಕ್ಕೆ ಆ ಕೂಟಸ್ಥನ ಅನುಭವ ಮಾಡ್ಕೊಳಕ ನೀನೇನು ಮಾಡೋದು ಬೇಕಾಗಿಲ್ಲ. ಈಗ ಯಾಕೆ ನಿನಗಿದು ಜಗತ್ತು ಮಿಥ್ಯಾ ಜಗತ್ತು ದೊಡ್ಡದಾಗಿ ತೋರ್ಲಕತ್ತದ ಅಂದ್ರ ನೀನು ನಿನ್ನ ಸ್ವರೂಪವನ್ನ ಮರ್ತು ಬಿಟ್ಟಿದಿ. ಅದಕ್ಕೆ ಹಿಂಗಾಗ್ಲಕತ್ತದ. ಅಧಿಷ್ಠಾನ ಆಧಾರತ್ತು ಆ ಒಂದು ಜಗತ್ತು ಬ್ರಹ್ಮನೇ ನಿಮಗೆ ಜಗತ್ತಾಗಿ ಕಾಣೋದಕ್ಕೆ ಕಾರಣ ಯಾರು? ಬ್ರಹ್ಮನೇ ಜಗತ್ತಾಗಿ ಕಾಣುವುದಕ್ಕೆ ಕಾರಣ ಯಾವುದು? ಅವಿದ್ಯೆ. ಮತ್ತ ಆ ಅವಿದ್ಯೆಗೆ ಆಧಾರ ಯಾರು? ಅಧಿಷ್ಠಾನ ಯಾರು? ಮತ್ತ ಕಾರಣ ಯಾವುದು? ನಮ್ಮ ಅಜ್ಞಾನದ ಕಾರಣ ಏನಾಗ್ಲಕತ್ತದ? ಬ್ರಹ್ಮ ಜಗತ್ತಾಗಿ ತೋರ್ಲಕತ್ತದ, ಬ್ರಹ್ಮ ಜೀವ ಆಗಿ ತೋರ್ಲಕತ್ತದ, ಬ್ರಹ್ಮ ಈಶ್ವರ ಆಗಿ ತೋರ್ಲಕತ್ತದ. ಮತ್ತ ಈ ರೀತಿ ನಮ್ಮ ಅಜ್ಞಾನದ ಕಾರಣ ತವ ನಿಜ ರೂಪ ಅಜ್ಞಾನತೆ. ನೀನು ಬ್ರಹ್ಮ ಸ್ವರೂಪ ಅದಿ ಅನ್ನೋದೊಂದ ಬಗ್ಗೆ ನಿನಗೆ ಜ್ಞಾನ ಇಲ್ಲದಕ್ಕ ಏನಾಗ್ಯದ? ನಿನಗೆ ಜೀವ, ಜಗತ್ತು, ಈಶ್ವರ ಮತ್ತೇನಾಗ್ಯಾವ? ಜ್ಞಾನ, ಜ್ಞಾತೃ, ಜ್ಞೇಯ, ಗುರು, ಲಿಂಗ, ಜಂಗಮ ಏನೆಲ್ಲ ಆಗಿ ತೋರ್ಲಕತ್ತವ. ಯಾಕೆ ಇವೆಲ್ಲ ತೋರ್ಲಕತ್ತವ? ನಮ್ಮ ಸ್ವರೂಪದ ಅಜ್ಞಾನದ ಕಾರಣ. ನಮ್ಮ ಸ್ವರೂಪದ ಜ್ಞಾನ ಆಯಿತು ಅಂತಂದ್ರ ಇವೆಲ್ಲ ಮಿಥ್ಯವಾದ ಜಗತ್ತುಗಳು. ಇವೆಲ್ಲ ಮಿಥ್ಯವಾದದ್ದು. ಇವೆಲ್ಲ ಏನ್ ಮಾಡ್ಬೇಕು? ಆ ಅಜ್ಞಾನಕ್ಕ ಆಧಾರ ಯಾರು? ಅಧಿಷ್ಠಾನ ಯಾರು? ನಿಮ್ಮ ಅಜ್ಞಾನಕ್ಕ ನಾವ್ ಯಾರೇ ಆಧಾರ ಆಗ್ತೀವ? ಪರಮಾತ್ಮ ಏನಾರೇ ಆಧಾರ ಆಗ್ತಾನ? ಅಧಿಷ್ಠಾನ ಆಗ್ತಾನ ನಿಮ್ಮ ಅಜ್ಞಾನಕ್ಕೆ? ನಿಮ್ಮ ಅಜ್ಞಾನಕ್ಕೆ ಪರಮಾತ್ಮ ಆಧಾರ ಅಧಿಷ್ಠಾನ ಆತನೇನ್ರಿ? ಮತ್ತೆ ಯಾರ್ಯಾರ ಹೊರಗಿನವ್ರು ಆತಾರೇನು? ಅಧಿಷ್ಠಾನ ತೂ ಮಿಥ್ಯಾ. ನಿನ್ನ ನಿಜ ಸ್ವರೂಪದ ಬಗ್ಗೆ ನಿನಗೆ ಅಜ್ಞಾನ ಏನದಲ್ಲ, ಆ ಅಜ್ಞಾನ ಇದ್ದದಕ್ಕೆ ನೀ ಜಗತ್ತು ಮಿಥ್ಯವಾದ ಜಗತ್ತು ನಿನಗ ಕಾಣ್ಲಕತ್ತದ, ಸತ್ಯವಾಗಿ ಕಾಣ್ಲಕತ್ತದ. ಸತ್ಯವಾದ ಬ್ರಹ್ಮ ಕಾಣ್ಲಾರ್ದಂಗ ಆಗ್ಯಾನ. ಇದಕ್ಕೆ ಕಾರಣ ನಿನ್ನ ಅಜ್ಞಾನ. ಆ ಅಜ್ಞಾನಕ್ಕೆ ಅಧಿಷ್ಠಾನ ಯಾರಪ್ಪ? ಆಧಾರ ಯಾರಂದ್ರೆ ನೀನೇ. ರಜ್ಜು ಭುಜಂಗ ಸಮಾನ. ಹಗ್ಗ ಹಾವಾಗಿ ಹೆಂಗ ಕಾಣ್ತದ ಹಂಗ ಬ್ರಹ್ಮ ಈ ಜಗತ್ತಾಗಿ ಎಲ್ಲಿ ತೋರ್ಲಿಕ್ಕತ್ತಾನ ಅಂತ ಈ ಒಂದು ದೋಹ. ಏನೆಲ್ಲ ಜಗತ್ತಿನಾಗ ಇಷ್ಟೆಲ್ಲ ಅರ್ವಟು ಮಾಡ್ತಾ ಇದ್ದೀನಿ, ಜೀವನ ಮಾಡ್ತಾ ಇದ್ದೀನಿ, ಇಷ್ಟ ಅರ್ವಟು ಮಾಡುವ ನಾನ್ಯಾರು ಅಂತೇಳಿ ಅದೊಂದು ಮಾತ್ರ ತಿಳ್ಕೋಬೇಡ. ಏಕರೆ ಅರ್ಬಟ್ಟು ಮಾಡಿ ನಡೀತದ, ನೋ ಪ್ರಾಬ್ಲಮ್. ಜಗತ್ತಿನಾಗ ಯಾರ್ಯಾರೋ ಎಟ್ಟೇಟೋ ಅರ್ಬಟ್ಟು ಮಾಡಿ ಹೋಗ್ಯಾರ, ಅವ್ರು ಯಾರ್ದು ನಮಗೆ ಸಮಸ್ಯೆ ಇಲ್ಲ. ಯಾವನು ತನ್ನ ಸ್ವರೂಪದ ಬಗ್ಗೆ ತಿಳ್ಕೊತಾನ ಅವನ್ಲಿಂತ ನಮಗಿದು ಸಮಸ್ಯೆ ಅದ ನೋಡು ಅಂತದು. ಯಾವುದು? ಮಾಯೆ. ಅದೊಂದು ಮಾತ್ರ ತಿಳಿಯದ ಹಾಗೆ ನಮ್ಮ ಹೃದಯದಲ್ಲಿರುವ ಅಜ್ಞಾನವು ಪ್ರತಿಬಂಧಕ ಮಾಡಿದೆ. ತನ್ನ ತಾನರಿಯದ ಜೀವನಿಗೆ ಏನೆಲ್ಲ ಅರಿತಿದ್ದಾನೆ, ಏನೆಲ್ಲ ಮಾಡಿದ್ದಾನೆ ಎಂಬ ಭ್ರಮೆಯಾಗಿದೆ. ಏನೇನೋ ತಿಳ್ಕೊಂಡಿನಿ, ಏನೇನೋ ಮಾಡೀನಿ ಅಂತನ, ಅದು ಭ್ರಮೆ ಅದಷ್ಟೇ. ಆ ಭ್ರಮೆ ಏನದ ಅಂತಂದ್ರ ಎಲ್ಲ ತಿಳ್ಕೊಂಡ್ರು ನಿನ್ನ ನೀ ತಿಳ್ಕೊಂಡಿಲ್ಲ ಅಂತಂದ್ಮೇಲೆ ನೀನ್ ಹೆಂಗ ದೊಡ್ಡವಾಗ್ತಿದಿ? ಏನೆಲ್ಲ ತಿಳ್ಕೊಂಡ್ರು ಸಹಿತ ನೀನು ವಿಜ್ಞಾನಿ ಅನಿಸ್ಕೋಬಹುದು, ಆದ್ರೆ ಬ್ರಹ್ಮಜ್ಞಾನಿ ಬ್ರಹ್ಮಾನುಭವಿ ಅನಿಸ್ಕೊಳ್ಳಂಗಿಲ್ಲ. ಅದಕ್ಕೆ ಈ ಜಗತ್ತ ಯಾಕೆ ತೋರ್ಲಿಕ್ಕತ್ತದ ಅಂತಂದ್ರೆ ತನ್ನ ಸ್ವರೂಪದ ಯಥಾರ್ಥ ಜ್ಞಾನ ಇಲ್ಲದಕ್ಕಾಗಿ ಜಗತ್ತು ತೋರ್ತದ.
ಯಾವ ರೀತಿ ಹಗ್ಗದ ಯಥಾರ್ಥ ಜ್ಞಾನವಿಲ್ಲದ್ದರಿಂದ ಹಾವು ತೋರುವ ಹಾಗೆ ಮಿಥ್ಯವಾದ ಜಗತ್ತು ತೋರುತ್ತದೆ. ಈ ಜಗತ್ತು ಯಾರಿಗೆ ತೋರುತ್ತಿದೆ ಅಂದ್ರೆ ಜಗತ್ತಿಗೆ ಆಧಾರ ಅಧಿಷ್ಠಾನ ನೀನೇ ಇರುವೆ. ಹೀಗಾಗಿ ಜಗತ್ತು ನಿನಗೇ ತೋರ್ಲಕತ್ತದ. ಯಾಕೆ ತೋರ್ಲಕತ್ತದ? ನಿನ್ನ ಸ್ವರೂಪದ ಅಜ್ಞಾನ ನಿನಗಿರುವ ಕಾರಣ. ಹೆಂಗದ ಇದು ಉತ್ತರ? ಬ್ರಹ್ಮನೇ ಜಗತ್ತಾಗಿ ತೋರುವುದಕ್ಕೆ ಕಾರಣ ನನ್ನ ಬ್ರಹ್ಮ ಸ್ವರೂಪ ಕೂಟಸ್ಥ ಸ್ವರೂಪದ ಬಗ್ಗೆ ನನಗೆ ಅರಿವಿಲ್ಲದಕ್ಕ. ಮತ್ತ ಅರಿವಿಲ್ಲದಕ್ಕೆ ಅಜ್ಞಾನ ಅಂತಾರ. ಆ ಅಜ್ಞಾನಕ್ಕೆ ಅಧಿಷ್ಠಾನ ಯಾರು? ಆಧಾರ ಯಾರು? ನಾನೇ. ಹೆಂಗದ ನೋಡ್ರಿ, ಇದು ಹೆಂಗದ ಒಳ್ಳೆ ಅರ್ಥ ಆಯ್ತಾ? ಇದು ಸ್ವಚ್ಛ. ಬ್ರಹ್ಮ ಇರೋದು ಒಂದೇ ಒಂದು ಬ್ರಹ್ಮದ. ಆ ಬ್ರಹ್ಮ ಜಗತ್ತು, ಜೀವ, ಈಶ್ವರ, ಜ್ಞಾನ, ಜ್ಞೇಯ, ಜ್ಞಾತೃ, ಗುರು, ಲಿಂಗ, ಜಂಗಮಾಗಿ ಇಷ್ಟೊಂದಾಗಿ ಯಾಕೆ ತೋರ್ಲಕತ್ತವ? ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರಾಗ್ಯವಲ್ಲ. ನಮ್ಮ ಸ್ವಸ್ವರೂಪದ ಅಜ್ಞಾನದಿಂದ ಜಗತ್ತಾಗಿ ತೋರ್ತಾ ಇದ್ದಾನ್ರಿ. ಇವೆಲ್ಲ ಅಜ್ಞಾನಕ್ಕೆ ಅಧಿಷ್ಠಾನ ನಾನೇ ಆಗೀನಿ. ಹಾಗಿದ್ದಕ್ಕೆ ಏನಾಯ್ತು? ಮಿಥ್ಯವಾದ ಜಗತ್ತಿಗೆ ಆಧಾರ ಅಧಿಷ್ಠಾನ ಯಾರು? ಜ್ಞಾತೃ ಸುಳ್ಳ, ಜ್ಞೇಯ ಸುಳ್ಳ, ಜ್ಞಾನ ಸುಳ್ಳ, ಗುರು ಸುಳ್ಳ, ಲಿಂಗ ಸುಳ್ಳ, ಜಂಗಮ ಸುಳ್ಳ. ಎಲ್ಲ ಸುಳ್ಳು. ಬ್ರಹ್ಮ ಒಂದೇ ಸತ್ಯ. ಬ್ರಹ್ಮ ಅಂದ್ರೆ ಶಿವ, ಶಿವ ಅಂದ್ರೆ ಬ್ರಹ್ಮ. ನಿತ್ಯವಾದ ಜಗತ್ತು ಯಾಕೆ ತೋರ್ಲಕತ್ತದ? ಜೀವ ಸುಳ್ಳ, ಜಗತ್ತು ಸುಳ್ಳ, ಈಶ್ವರ ಸುಳ್ಳ. ಯಾಕ ಅಂದ್ರೆ ನನ್ನ ಸ್ವಸ್ವರೂಪದ ಜ್ಞಾನ ಇಲ್ಲದಕ್ಕ, ಅಜ್ಞಾನ ಇದ್ದಕ್ಕ. ಆ ಅಜ್ಞಾನಕ್ಕೆ ನಾನೇ ಆಧಾರ, ನಾನೇ ಅಧಿಷ್ಠಾನ ಅದೀನಿ. ಈಗ ಗೊತ್ತಾಯ್ತಾ? ಜಗತ್ತಿಗೆ ಆಧಾರ ಯಾರು, ಅಧಿಷ್ಠಾನ ಯಾರು, ಹ್ಯಾಂಗ ಅಂತ ಗೊತ್ತಾಯ್ತಾ? ಹ್ಯಾಂಗಂತ ಗೊತ್ತಾಗಿದ್ದಿಲ್ಲ ನಿಮ್ಗೆ, ಇವತ್ತು ಗೊತ್ತಾಯ್ತು ಅನ್ನಿಸ್ತದ ನಮಗೆ. ನೀವು ಜ್ಞಾನಿ ಯಾವಕ್ಕಾದ್ರೆ ಹೆಂಗ್ ಮಾಡ್ಬೇಕು ಇದು ಕಳ್ಕೊಂಡು? ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ನಾನು ಬ್ರಹ್ಮ ಅಂತ ತಿಳ್ಕೋಬೇಕು, ಎಲ್ಲವೂ ಬ್ರಹ್ಮ ಸ್ವರೂಪನೇ ಆದಂತ ತಿಳ್ಕೋಬೇಕು, ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ನಾನು ಬ್ರಹ್ಮ ಅದೆಂದು ತಿಳ್ಕೊಂಡು ಬೇರೆ ಅವಕ್ಕೆಲ್ಲ ಲೌಕಿಕ ತಿಳ್ಕೊಂಡ್ರಿ, ಅಥವಾ ಬೇರೆ ಯಾವ್ದಕ್ಕೋ ಬ್ರಹ್ಮ ಅಂತ ತಿಳ್ಕೊಂಡು ನೀವು ಲೌಕಿಕರಾದ್ರಿ ಅಂತಂದ್ರೆ ಕೆಲಸ ಆಗಲ್ಲ. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ. ಈ ಜಗತ್ತಿಗೆ ಆಧಾರ ಅಧಿಷ್ಠಾನ ನೀನೇ ಇರುವೆ. ಹೀಗಾಗಿ ಈ ಜಗತ್ತು ನಿನಗೆ ತೋರುತ್ತಿದೆ. ಹೆಂಗಂತ ಗೊತ್ತಾಯ್ತಾ ಇವತ್ತ? ಆಧಾರ ಅಧಿಷ್ಠಾನ ಹೆಂಗಂತ. ಎಷ್ಟೈತೆ ಟೈಮು? 8 ಗಂಟೆ 10 ನಿಮಿಷ. ಅರ್ಥ ಆಗಿತ್ತು ಇಲ್ಲ? ಇದು ನಾನೇ ಆಧಾರ, ನಾನೇ ಅಧಿಷ್ಠಾನ ಅಂತ ಹೆಂಗಂತ ಇಲ್ಲಿ ತನಕ ಅರ್ಥ ಆಗಿತ್ತ? ಇಲ್ಲ. ಇಲ್ಲ, ಮೊದಲು ಅರ್ಥ ಆಗಿತ್ತ ಹಿಂಗ? ಅರ್ಥ ಇತ್ತು, ಸ್ವಲ್ಪ ಇತ್ತು ಗುರುಗಳೇ. ಅದು ಎಲ್ಲ ಅಧಿಷ್ಠಾನ ನಾವೇ, ಎಲ್ಲ ಪಾಠ ಕರಿತೀವಿ, ಇವೆಲ್ಲ ಅಧಿಷ್ಠಾನ ನಾವೇ. ಇದು ಅವ್ರು ಬರ್ದಾರತ್ ನೀವು ಅನ್ಲಕತ್ತೀರಿ, ಅವ್ರು ಹೇಳ್ಯಾರತ್ ನೀವು ಅನ್ಲಕತ್ತೀರಿ. ನಿಮ್ಗೆಲ್ಲ ಅನುಭವ ಆಗಿತ್ತು, ಶಾಸ್ತ್ರಿಗಳಾಗಿ ಹೇಳ್ತಿದ್ರಿ ಅಷ್ಟೇ. ಈಗ ನಿಮ್ಮ ಅನುಭವಕ್ಕೆ ಬಂತಲ್ಲ, ಹೆಂಗ್ ಬಂತಪ್ಪ ಇದು? ದಾರಿ ಮಾಡಿ ಕೊಡ್ತಲ್ಲ ಇದು ಹೆಂಗ? ನಾನೇ ಈ ಜಗತ್ತಿಗೆ ಅಧಿಷ್ಠಾನ ಆಧಾರ ಹೆಂಗ ಅಂದ್ರೆ ಒಂದು ದಾರಿ ಆಯ್ತು. ಏನ್ ದಾರಿ? ಇದು ಬ್ರಹ್ಮ ಇದ್ದದ್ದು ಜೀವ ಜಗತ್ತು ಈಶ್ವರ ಆಗಿ ಕಾಣ್ಲಕತ್ತದ. ಯಾಕೆ ಕಾಣ್ಲಕತ್ತದ? ನನ್ನ ಬ್ರಹ್ಮ ಸ್ವರೂಪವನ್ನು ನಾನು ಮರೆತದ್ದಕ್ಕೆ, ಅಜ್ಞಾನಕ್ಕೆ.
ನನ್ನ ಅಜ್ಞಾನದ ಕಾರಣ ಗುರು ಲಿಂಗ ಜಂಗಮ ಆಗಿ ಕಾಣ್ಲಕತ್ತದ, ಜೀವ ಜಗತ್ತು ಈಶ್ವರ ಆಗಿ ಕಾಣ್ಲಕತ್ತದ, ಬ್ರಹ್ಮ ವಿಷ್ಣು ರುದ್ರ ಆಗಿ ಕಾಣ್ಲಕತ್ತದ, ಮತ್ತೆ ಯಾವುದು ಗುರು ಲಿಂಗ ಜಂಗಮ ಆಗಿ ಕಾಣ್ಲಕತ್ತದ. ಇದೆಲ್ಲ ಯಾಕೆ ಕಾಣ್ಲಕತ್ತದ? ಸ್ಥೂಲ ಸೂಕ್ಷ್ಮ ಕಾರಣ ಆಗಿ ಕಾಣ್ಲಕತ್ತದ. ಯಾಕೆ ಕಾಣ್ಲಕತ್ತದ? ಜಾಗ್ರ ಸ್ವಪ್ನ ಸುಷುಪ್ತಿಯಾಗಿ ಕಾಣ್ಲಕತ್ತದ. ಇದೆಲ್ಲ ಯಾಕೆ ಕಾಣ್ಲಕತ್ತದ? ನನ್ನ ಸ್ವರೂಪ ನಾ ಮರ್ತದಕ್ಕೆ. ಜಾಗ್ರ ಸ್ವಪ್ನ ಸುಷುಪ್ತಿ ಬ್ರಹ್ಮ ಅಲ್ಲ, ಗುರು ಲಿಂಗ ಜಂಗಮ ಬ್ರಹ್ಮ ಅಲ್ಲ. ಎಲ್ಲ ಬ್ರಹ್ಮ ಹೌದಾ ಇಲ್ಲ? ಎಲ್ಲ ಬ್ರಹ್ಮ. ಸರ್ವಂ ಬ್ರಹ್ಮ ಅಸ್ತಿ. ನೀವು ಸರ್ವಂ ಬ್ರಹ್ಮ ಅಸ್ತಿ ಅಂತ ಅಂದ್ರಿ, ನಿಮ್ಮ ಬ್ರಹ್ಮ ಸ್ವರೂಪ ಅಹಂ ಬ್ರಹ್ಮ ಅಸ್ಮಿ ಅಂತ ಅಂದ್ರೆ ಏನಾಯ್ತು? ನೀವೇ ಬ್ರಹ್ಮ ಸ್ವರೂಪರಾಗ್ತೀರಿ. ಅಲ್ಲಿ ನಿಮಗೆ ಮೋಕ್ಷ ಆಗ್ತದೆ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗ್ತದೆ. ಇಲ್ಲ ಅಜ್ಞಾನಿಯಾಗಿದ್ದೀರಿ ಅಂತಂದ್ರೆ ನಿಮಗಿಷ್ಟೆಲ್ಲ ಕಾಣಿಸ್ತಾವ. ಇವೆಲ್ಲ ಕಂಡು ಎಲ್ಲ ಏನದಾವ? ಇವು ಜೀವ ಜಗತ್ತು ಈಶ್ವರ, ಗುರು ಲಿಂಗ ಜಂಗಮ, ಮತ್ತೆ ಜ್ಞಾತೃ ಜ್ಞಾನ ಜ್ಞಾನ ಜ್ಞೇಯ, ಬ್ರಹ್ಮ ವಿಷ್ಣು ರುದ್ರ, ಮತ್ತು ಜಾಗ್ರ ಸ್ವಪ್ನ ಸುಷುಪ್ತಿ, ಸ್ಥೂಲ ಸೂಕ್ಷ್ಮ ಕಾರಣ, ಹಿಂಗೆಲ್ಲ ಕಾಣ್ಲಿಕ್ಕತ್ತಾವ. ಯಾಕ? ಆ ಬ್ರಹ್ಮ ಅಂತ ಸ್ಥೂಲನೂ ಬ್ರಹ್ಮನೇ, ಸೂಕ್ಷ್ಮನೂ ಬ್ರಹ್ಮನೇ, ಸರ್ವಂ ಬ್ರಹ್ಮ ಅಸ್ತಿ ಅಂದ್ರೆ ಜೀವನೂ ಬ್ರಹ್ಮನೇ, ಜಗತ್ತು ಬ್ರಹ್ಮನೇ, ಈಶ್ವರನೂ ಬ್ರಹ್ಮನೇ, ಗುರುನೂ ಬ್ರಹ್ಮನೇ, ಲಿಂಗನೂ ಬ್ರಹ್ಮನೇ, ಜಂಗಮನೂ ಬ್ರಹ್ಮನೇ, ಜ್ಞಾತೃನೂ ಬ್ರಹ್ಮನೇ, ಜ್ಞಾನನೂ ಬ್ರಹ್ಮನೇ, ಜ್ಞೇಯನೂ ಬ್ರಹ್ಮನೇ, ಬ್ರಹ್ಮನೂ ಬ್ರಹ್ಮನೇ, ವಿಷ್ಣುನೂ ಬ್ರಹ್ಮನೇ, ಮತ್ತೆ ರುದ್ರನೂ ಬ್ರಹ್ಮನೇ, ಜಾಗ್ರ ಸ್ವಪ್ನ ಸುಷುಪ್ತಿಗಳು ಬ್ರಹ್ಮವೇ, ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲ ಬ್ರಹ್ಮನೇ ಅಲ್ಲ. ಬ್ರಹ್ಮ ಬಿಟ್ಟು ಮತ್ತೇನೇನು ಇಲ್ಲ. ಅವನ್ ಬಿಟ್ಟು ಮತ್ತೆಲ್ಲಿ ಏನು ಇಲ್ಲ. ಶಿವಮಯವೂ ಎಲ್ಲ ಶಿವಮಯವು. ಇದನ್ನು ಬ್ರಹ್ಮನಾಗಿ ನೋಡ್ಲಿಕ್ಕೆ ಬರಲಾರದ ಅಜ್ಞಾನ ಆಗಿ ನಮಗೆ ಇಷ್ಟೆಲ್ಲ ಮಿಥ್ಯವಾದ ಜಗತ್ತು ತೋರ್ಲಿಕ್ಕತ್ತದಲ್ಲ. ಈ ಮಿಥ್ಯವಾದ ಜಗತ್ತು ತೋರ್ತಾ ಇರುವುದಕ್ಕೆ ಕಾರಣ ನಮ್ಮ ಅಜ್ಞಾನ. ಒಂದನೇ ಸ್ಟೆಪ್. ಎರಡನೇ ಸ್ಟೆಪ್ ಏನದ? ಆ ಅಜ್ಞಾನಕ್ಕೆ ನಾನೇ ಅಧಿಷ್ಠಾನ, ನಾನೇ ಆಧಾರ, ಬೇರೆ ಯಾರೂ ಜುಮ್ಮೆದಾರಿ ಅಲ್ಲ ನಮ್ಮ ಅಜ್ಞಾನಕ್ಕೆ. ಹಿಂಗಾಗಿ ನನ್ನ ಅಜ್ಞಾನದ ಕಾರಣ ಇದೆಲ್ಲ ಜಗತ್ತು ಕಾಣ್ಲಿಕ್ಕತ್ತದಲ್ಲ, ಇದಕ್ಕೆ ನಾನೇ ಆಗಿ ಈ ಅರ್ಥದಲ್ಲಿ ನಾನು ಈ ಜಗತ್ತಿಗೆ ಅಧಿಷ್ಠಾನ, ನಾ ಈ ಜಗತ್ತಿಗೆ ಆಧಾರ. ನನ್ನ ಅಜ್ಞಾನದ ಮೂಲಕ ಕಾಣುತ್ತಿರೋ ಈ ಜಗತ್ತಿಗೆ ನಾನೇ ಅಧಿಷ್ಠಾನ, ನಾನೇ ಆಧಾರ. ಅಜ್ಞಾನದ ಮೂಲಕ ಬೇಡಪ್ಪ ನಾ ಜ್ಞಾನಿ ಆಗ್ಬೇಕಂದ್ರ ಒಂದೇ ಒಂದು ವಾಕ್ಯ, ಅಹಂ ಬ್ರಹ್ಮ ಅಸ್ಮಿ ಮತ್ತ ಸರ್ವಂ ಬ್ರಹ್ಮ ಅಸ್ತಿ. ಜ್ಞಾನದ ಬಲ ಹೆಚ್ಚು ಮಾಡ್ಕೊಂಡಂಗ ಅಜ್ಞಾನದ ಬಲ ಕೇಡಾಕೋತ ಹೋಗ್ತದ. ಎಲ್ಲ ಕಾಲದಲ್ಲಿ ನೀವು ಜ್ಞಾನದ ಬಲ ಹೆಚ್ಚು ಮಾಡಿಕೊಂಡು ನಿಮ್ಮಿಂದ ಭಿನ್ನವಾದದ್ದೇನೇನದ ಎಲ್ಲವೂ ಬ್ರಹ್ಮ ಅಂತ ತಿಳ್ಕೋಬೇಕು, ಮತ್ತೆ ನೀವು ಸಹಿತ ಬ್ರಹ್ಮ ಅಂತ ತಿಳ್ಕೊಂಡ್ಬಿಡ್ಬೇಕು. ಅದರಿಂದ ಮೋಕ್ಷ ಆಗ್ತದೆ, ಪರಮಾನಂದ ಪ್ರಾಪ್ತಿ ಆಗ್ತದೆ, ಸರ್ವ ದುಃಖ ನಿವೃತ್ತಿ ಆಗ್ತದೆ. ಹೆಂಗ ಸಾಕಾಯಿಷ್ಟು ಅನುಭವ ಜಗತ್ತಿಗೆ ಆಧಾರ ಅಧಿಷ್ಠಾನ ಆಗ್ಬಿಟ್ರಲ್ಲ, ಬೇಕಾಗ್ಯದ ಅಂತದ ಅಧಿಷ್ಠಾನ. ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಆಧಾರ ಆಗೋದು ಬೇಕಾಗ್ಯದ ನಿಮಗ? ಏನು ಬ್ರಹ್ಮ ಆಗೋದು ಬೇಕಾಗ್ಯದ? ಬ್ರಹ್ಮ ಹಾಕೋದು ಬೇಕಾಗ್ಯದ. ತೋಣಿಯನ್ನು ಬೆಂಕಿ ಹಚ್ಬೇಕು ನಾವು. ಮಿಥ್ಯಾ ಜಗತ್ತಿಗೆ ಆಧಾರ ಅದು ಬೇಕಾಗಿಲ್ಲ ನಮಗ. ಕರಿಯನ್ನಿತ್ತಡೆಯವಲ್ಲೇ, ಸಿರಿಯನ್ನಿತ್ತಡೆಯವಲ್ಲೇ, ಇರಿದಪ್ಪ ರಾಜ್ಯವನ್ನಿತ್ತಡೆಯವಲ್ಲೇ, ಏನೇನು ಬೇಕಾಗಿಲ್ಲ. ನಿಮ್ಮ ಶರಣರ ಸೂಳು ನುಡಿಗಳು ಒಂದು ಅರಗಳಿಗೆ ಇತ್ತಡೆ, ನಿಮ್ಮನ್ನೇ ಇತ್ತಂತೆ ಕಾಣ ರಾಮನಾಥ.
ಅಂತ. ನಾನೇ ಕೂಟಸ್ಥ ಆಗ್ಬೇಕು, ನಾನೇ ಸಾಕ್ಷಿ ಆಗ್ಬೇಕು, ನಾನು ಬ್ರಹ್ಮ ಆಗ್ಬೇಕು. ಬಸವಣ್ಣವ್ರು ಏನಂದ್ರು, ಬ್ರಹ್ಮ ಪದವಿ ಏನು ಅಲ್ಲೇ, ವಿಷ್ಣು ಪದವಿ ಏನು ಅಲ್ಲೇ, ರುದ್ರ ಪದವಿ ಏನು ಅಲ್ಲೇ, ನಿಮ್ಮ ಶರಣರ ಪಾದವನ್ನು ಅರಿದಿಪ್ಪ ಪದವಿಯೇ ಕರುಣಿಸು ಕೂಡಲ ಸಂಗಮರೇ. ಶರಣರ ಪಾದ ಅಂದ್ರೆ ಏನು? ಕೂಟಸ್ಥನನ್ನು ಅರಿಯೋದು, ಸಾಕ್ಷಿಯನ್ನು ಅರಿಯೋದು, ಬ್ರಹ್ಮನನ್ನು ಅರಿಯುವುದು. ಎಷ್ಟು ಜಗತ್ತಿನ ಹೆಂಗಸರವ ಅವೆಲ್ಲ ಓಸುಕ ಮದಿ ಮಾಡ್ಕೋ, ಜಗತ್ತಿನಾಗ ಎಷ್ಟು ಸಂಪತ್ತದ ಅವೆಲ್ಲ ಅನುಭವಿಸು, ನಿನಗೆ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ಆಯುಷ್ಯ ತಗೋ, ಏನ್ ಬೇಕದೆಲ್ಲ ಮಾಡಿ ನೀನಂತೇಳಿ ಎಲ್ಲ ವಾಣ್ಣು ಹ್ಯಾಂಡು ಮಣ್ಣು ನಿನ್ಗೇನು ಆಯುಷ್ಯ ಎಲ್ಲನೂ ನಿನಗೆ ಕೊಡ್ತೀನಿ, ಎಲ್ಲ ತಗೊಂಡು ಎಂಜಾಯ್ ಮಾಡು. ಆದ್ರೆ ನಿನ್ನ ಬಗ್ಗೆ ನೀನೊಂದು ಕೇಳೋದು ಬಿಟ್ಬಿಡು, ನೀನು ಸ್ವರೂಪದ ಜ್ಞಾನ ಕೇಳಬೇಡ ಅಂತ ಯಮಧರ್ಮ ನಚಿಕೇತಗೆ ಕಠೋಪನಿಷತ್ನಾಗ ಹೇಳ್ತಾನ. ಏನೆಲ್ಲ ಕೊಡ್ತಿದ್ ಖರೆ ಅವೆಲ್ಲ ನಿತ್ಯ ಅದಾವ ಅನಿತ್ಯ ಅದಾವ ಒಂದೇ ಒಂದು ಪ್ರಶ್ನೆ ಕೇಳ್ತದ ಹುಡುಗ, 5 ವರ್ಷನ ಬಾಲಕ. ಅವಾಗ ಯಮ ಅಂತಾನ ಅನಿತ್ಯವಾಗಿತ್ತು. ಅನಿತ್ಯ ಅಂತಂದ್ಮೇಲೆ ಅವೆಲ್ಲ ನಿನಗೆ ಇದ್ವು, ಅದಕ್ಕೆ ಬೇಡಂತ ಭಿಕಾರಿಗಳು ಜಗತ್ತಿನ ತುಂಬ ಬಹಳ ಅದಾರ, ಅಂಥವ್ರಿಗೆ ಕೊಡು, ನನಗವು ಬೇಕಾಗಿಲ್ಲ. ನನಗ್ ಬೇಕು ಶುದ್ಧ ಬ್ರಹ್ಮಜ್ಞಾನ. ಮಿಥ್ಯಾ ಜಗತ್ತಿನ ಆಧಾರ ಅಧಿಷ್ಠಾನ ನಾನೇ ಅಂದತ್ನಾಗ ಭಾರಿ ಖುಷಿಯಾಗಿತ್ತು. ಅದು ತಗೊಂಡೇನು ಬೆಂಕಿ ಹಚ್ಚಬೇಕಾಗಿಲ್ಲ. ಜಗತ್ತಿಗೆ ಅಧಿಷ್ಠಾನನೂ ಬೇಡ, ಆಧಾರನೂ ಬೇಡ, ಅದು ಒಂದು ನಮಗ ಕಸ ಅಂತೇಳಿ ತ್ಯಾಜ್ಯ ಮಾಡೋದು ಬೇಡ. ಆ ಜಗತ್ತು ನಮ್ಮ ಆಧ್ಯಾತ್ಮ ಸಾಧನೆಗೆ ಅನುಕೂಲ ಅದ. ಕಾರ ಬಸ್ ಹೆಂಗ ನಾವು ಪ್ರಯಾಣ ಮಾಡೋದಕ್ಕೆ ಅನುಕೂಲ ಅದಾವೋ ಅದೇ ರೀತಿ ಈ ಮಿಥ್ಯವಾದ ಜಗತ್ತು ಮಿಥ್ಯ ಇದ್ರೂ ಸಹಿತ ಅದು ನಮ್ಮ ಸಾಧನೆಗೆ ಅನುಕೂಲ ಅದ. ಅದಕ್ಕೊಂದು ಧನ್ಯವಾದ ಹೇಳಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಾರ್ದಂಗ ಸತ್ಯಣಕ್ಕೆ ಪೂಜೆ ಮಾಡಿ ಕಳಿಸ್ತಾರಲ್ಲ, ಹಂಗದ ಅಷ್ಟೇ. ಇವತ್ತಿಲ್ಲ ನಾಳೆ ಅದು ಅಮಂಗಲ ಆಗದೆ ಅಮಂಗಲಕ್ಕೆ ಮಂಗಲ ಮಾಡಿ ಕಳಿಸ್ಬಿಡೋದು ಅಷ್ಟೇ. ಥ್ಯಾಂಕ್ ಯು ಅಂತೇಳಿ ಸುಡೋದು ಹೂಳೋದು ಅದು ಆಗ್ಬೇಕು. ಅದು ಆಗ ತನಕ ಇದು ಆಗಂಗಿಲ್ಲ ಜ್ಞಾನ. ಕರ್ತೃತ್ವ ಭೋಕ್ತೃತ್ವ ಭಾಗಗಳನ್ನು ತ್ಯಾಗ ಮಾಡ್ಬೇಕು. ಪಾಪ ಪುಣ್ಯ ಮಾಡೋವನು ನಾನು, ಸುಖ ದುಃಖ ಅನುಭವಿಸುವವನು ನಾನು, ಹುಟ್ಟುವವನು ನಾನು, ಬದುಕುವವನು ನಾನು, ಸಾಯುವವನು ನಾನು, ಇನ್ನೂ ಏನದ ಈ ಸಂಪತ್ತುಗಳು ಸಂಬಂಧಗಳು ಅವೆಲ್ಲ ನಾನು ನನ್ನವು ಅಂತೇನು ಅಂತೀವಲ್ಲ, ಇವೆಲ್ಲ ಓಸು ಏನಾಗಬೇಕು ಅರ್ಥ ಮಾಡಿಕೊಂಡು ಇದ್ದಿರಲಿ. ಅದ್ರಾಗ ಇವೆಲ್ಲ ಅಜ್ಞಾನದ ಭಾವಗಳು ಬೇಡ ಅಷ್ಟೇ. ಇರ್ಲಿ, ಬೇಕಾದಷ್ಟು ಸಂಸಾರ ಇರಲಿ, ರೊಕ್ಕ ಇರಲಿ, ರೂಪಾಯಿ ಇರಲಿ, ಬಂಗಾರ ಇರಲಿ, ಯಾರು ಬೇಡ ಅಂತಾರ. ಅದನ್ನು ತಲೆಗೆ ತುಂಬ್ಕೋಬೇಡ್ರಿ. ತಲೆ ಒಳಗೆ ಬ್ರಹ್ಮ ಇರಲಿ, ರೊಕ್ಕ ಅಲ್ಮರೆಗಿರಲಿ. ಇಷ್ಟ ನೋಡ್ರಿ. ಓಕೆ, ಮತ್ತೇನ್ರಿ ಮುಗಿಸ್ಬಿಡೋಣ? ಚಲೋ ಅನಿಸ್ತಾ ಚಾಕ್ಲೇಟು? ಇವತ್ತಿನ ಪಾಠ ಚಾಕ್ಲೇಟ್ ಟೇಸ್ಟ್ ಇತ್ತ? ಹೊಸ ಚಾಕ್ಲೇಟ್ ಮಿಸ್ಟರ್ ದಾಸ್ ಕಂಪನಿ ಚಾಕ್ಲೇಟ್ ಹೆಂಗದ? ಪಾಠ ಮುಗಿಸೋದು ಬೇಡ ಅನ್ನಿಸ್ತದೆ, ಆದ್ರೆ ಸಮಯ ಒಂದೈತೆ. ಹೌದ್ರಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣ.